ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಎಚ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಕ್ವೆಶನ್ ನಂಬರ್ 51 ಮೇಜರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಥಿಯರಿ ಟಾಪಿಕ್ಸ್ ಓನ್ಲಿ. ಯಾವ್ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನು ಅನಾಲಿಸಿಸ್ ಮಾಡಿ, ಜೊತೆಗೆ ನಾವು ಅದನ್ನು ಏನೇನು ಓದ್ಕೊಳ್ಬೇಕು ಅಂತ ಅನಾಲಿಸಿಸ್ ಮಾಡಿ, ಲಾಸ್ಟಲ್ಲಿ ನಾನು ಮಾರ್ಕೆಟಿಂಗ್ ರಿಲೇಟೆಡ್ ಏನೇನು ಕ್ವೆಶನ್ ಡಿಸ್ಕಸ್ ಮಾಡ್ತಿದ್ದೆ. ಸೊ ಈಗ ಕ್ವೆಶನ್ ನಂಬರ್ 51, ರಿಲೇಟಿವ್ಲಿ ಪರ್ಮನೆಂಟ್ ಆ್ಯಂಡ್ ಆರ್ಡರ್ಡ್ divisions in a society whose members share similar values, interests and behaviors are called ಅಂತ ಹೇಳ್ತಾ ಇದ್ದಾರೆ. ಒಂದು ಒಂದು ಪರ್ಮನೆಂಟ್ ಕಲ್ಚರ್ ಆರ್ ಸಮಥಿಂಗ್ ಏನೋ ಇದೆ, ಅದರಲ್ಲಿ ಆರ್ಡರ್ಡ್ ಆಗಿ ಡಿವೈಡ್ ಆಗಿದೆ ಒಂದು ಸೊಸೈಟಿ. ಅಲ್ಲಿ ಮೆಂಬರ್ಸ್ ಯಾರಿದಾರೋ ಸಿಮಿಲರ್ ವ್ಯಾಲ್ಯೂಸ್, ಇಂಟ್ರೆಸ್ಟ್ ಮತ್ತು ಬಿಹೇವಿಯರ್ನ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅಲ್ಲಿ ಸೊಸೈಟಿ ಅಂತ ವರ್ಡ್ ಬಂತು ಅಲ್ಲಿ ನಮಗೆ ಗೊತ್ತಾಗ್ಬಿಡ್ಬೇಕು ದಟ್ ಈಸ್ ರಿಲೇಟಿಂಗ್ ಟು ಸೋಷಿಯಲ್ ಕ್ಲಾಸ್ ಅಂತ. ದಿಸ್ ಇಸ್ ಅ ಕಾನ್ಸೆಪ್ಟ್ ರಿಲೇಟಿಂಗ್ ಟು ಅ ಮಾರ್ಕೆಟಿಂಗ್. ಸೊ ಇಲ್ಲಿ ಮಾರ್ಕೆಟಿಂಗಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ನಾವೇನು ಟಾಪಿಕ್ ಓದ್ತೀವಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ, ಫಸ್ಟ್ ಮಾರ್ಕೆಟ್ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಆ್ಯಂಡ್ ಪೊಸಿಷನಿಂಗ್ ಅಂತ ಏನು ಓದ್ತೀವಿ, ಅಲ್ಲಿಂದ ಈ ಕ್ವೆಶನ್ ತಗೊಂಡಿರುವಂಥದ್ದು. ಅಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ನ, ಕನ್ಸ್ಯೂಮರ್ಸ್ ವೇರಿಯಸ್ ಸೆಗ್ಮೆಂಟೇಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಯೂಮರ್ಸ್ ಅವರ ಬಿಹೇವಿಯರ್ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಸೊ ಆ ಕ್ವೆಶನ್ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಕ್ವೆಶನ್ ಆನ್ಸರ್ ಈಸ್ ಸೋಷಿಯಲ್ ಕ್ಲಾಸ್. ಕಲ್ಚರ್ ಆಗಕ್ಕೆ ಸಾಧ್ಯ ಇಲ್ಲ, ಅದು ಸಬ್ ಕಲ್ಚರ್. ಸೋಷಿಯಲ್ ನೆಟ್ವರ್ಕ್ ಅಂತೂ ಅಲ್ವೇ ಅಲ್ಲ. ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ನಾವೇನು ವಾಟ್ಸಪ್ಪು, ಯೂಟ್ಯೂಬು ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಅದೆಲ್ಲ ಸೋಷಿಯಲ್ ನೆಟ್ವರ್ಕು. ಇಲ್ಲಿ ನಾವು ಸೋಷಿಯಲ್ ನೆಟ್ವರ್ಕ್ ಅಂತ ಕನ್ಸ್ಯೂಮರ್ ಮಾರ್ಕೆಟ್ ಸೆಗ್ಮೆಂಟೇಷನಲ್ಲಿ ಎಲ್ಲೂ ಕೂಡ ಸೋಷಿಯಲ್ ನೆಟ್ವರ್ಕ್ ಅಂತ ಇಲ್ಲಿವರೆಗಂತೂ ಮಾಡ್ತಾ ಇಲ್ಲ ಡಿವಿಷನ್ಸು. ಇನ್ ಫ್ಯೂಚರಲ್ಲಿ ಅದ್ರ ಬೇಸಿಸ್ ಮೇಲೂ ಕೂಡ ಡಿವಿಷನ್ಸ್ ಮಾಡುವಂಥ ಪರಿಸ್ಥಿತಿ ಬರಬಹುದು. ಸೊ ಈಗ ಕಲ್ಚರ್ ಅಂದರೆ ಏನು, ಸಬ್ ಕಲ್ಚರ್ ಅಂದರೆ ಏನು? ಕಲ್ಚರ್ ಅಂದರೆ ನೋಡಿ, ಈಗ ಇಂಡಿಯನ್ ಕಲ್ಚರ್ ಅಂತ ಹೇಳ್ತೀವಿ ನಾವು, ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತೀವಿ. ಇದೆಲ್ಲ ಏನು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಚರ್ಸ್. ಅದರೊಳಗೆ ಈಗ ನಾವು ಮತ್ತೆ ಕಲ್ಚರ್ಸ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಸಬ್ ಕಲ್ಚರ್ಸ್ ಅಂತ ಬರುತ್ತೆ. ಲೈಕ್ ವಿ ಕ್ಯಾನ್ ಡಿವೈಡ್ ದ ಪೀಪಲ್ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್ ಆರ್ ರೀಜನ್. ಲೈಕ್ ನಾವು ನಾರ್ತ್ Indian culture is different, South Indian culture is different, right? Like that we can do subcultures also, division of cultures. Adre social class andre adu relatively permanent, adre definition e adu. What is the meaning of social class andre, the definition ನೀವು ಓದಿದ್ರು ಕೂಡ ಅದರದ್ದು ಡೆಫಿನೇಷನ್, ಡೈರೆಕ್ಟ್ ಡೆಫಿನೇಷನ್ ತಗೊಂಡು ಹಾಕಿದ್ದಾರೆ ಇಲ್ಲಿ ಟೆಕ್ಸ್ಟ್ ಬುಕ್ ಇಂದ. So, what is social class? Social class is a relatively permanent and homogeneous division in a society where people share similar values, interests and behavior. So, what are the characteristics? ಏನು characteristics ಇದೆ ಇದ್ರದ್ದು ಅಂದರೆ, they have a similar income, education, occupation and lifestyle. ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಲೈಫ್ ಸ್ಟೈಲ್ ಇರುತ್ತೆ ಇದು. ಇಟ್ ಇನ್ಫ್ಲುಯೆನ್ಸಸ್ ಕನ್ಸಂಪ್ಷನ್ ಪ್ಯಾಟರ್ನ್, ಬ್ರ್ಯಾಂಡ್ ಪ್ರಿಫರೆನ್ಸಸ್ ಆ್ಯಂಡ್ ಮೂವ್ಮೆಂಟ್ ಅಕ್ರಾಸ್ ಕ್ಲಾಸಸ್ ಇಸ್ ಪಾಸಿಬಲ್ ಕಾಲ್ಡ್ ಸೋಷಿಯಲ್ ಮೊಬಿಲಿಟಿ. ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಮೂವ್ಮೆಂಟು ಆಗ್ಬೋದು, ಅದನ್ನು ನಾವು ಸೋಷಿಯಲ್ ಮೊಬಿಲಿಟಿ ಅಂತ ಕೇಳ್ತೀವಿ. ನೋಡಿ ಇಲ್ಲಿ ವರ್ಡ್ ಸೋಷಿಯಲ್ ಮೊಬಿಲಿಟಿ, ದ ಮೂವ್ಮೆಂಟ್ ಅಕ್ರಾಸ್ ಅಕ್ರಾಸ್ ಕ್ಲಾಸಸ್ ಇಸ್ ಪಾಸಿಬಲ್. ನೋಡಿ ನೆಕ್ಸ್ಟ್ ಯಾವ ರೀತಿ ಕ್ವೆಶನ್ ಕೇಳ್ಬೋದು, ಇನ್ ಕೇಸ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ಡೆಫಿನೇಷನ್ ದೆ ಮ್ಯಾಚ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈಗ ಮೂವ್ಮೆಂಟ್ ಅಕ್ರಾಸ್ ದ ಕ್ಲಾಸಸ್ ಇಸ್ ಪಾಸಿಬಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಕೊಟ್ಬಿಟ್ಟು ಸೋಷಿಯಲ್ ಮೊಬಿಲಿಟಿ ಅಂತಲೂ ಕೇಳ್ಬೋದು, ರೈಟ್? ಸೊ ವಿ ಶುಡ್ ಬಿ ರೆಡಿ ವಿತ್ ಕಾನ್ಸೆಪ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಲೆವೆಲ್ಸ್ ಆಫ್ ಸೋಷಿಯಲ್ ಕ್ಲಾಸಸ್, ಲೈಕ್ ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್. ನಿಮಗೆ ಗೊತ್ತಿದೆ ಅಪ್ಪರ್ ಕ್ಲಾಸ್ ಅಂದರೆ ಅಫ್ಲುಯೆಂಟ್, ಮಿಡಲ್ ಕ್ಲಾಸ್ ಅಂದರೆ ಆಸ್ಪೈರಿಂಗ್ ಅಂದರೆ ದೋಸ್ ಹೂ ಆರ್ ಪುಟಿಂಗ್ ಎಫರ್ಟ್ ಟು like to be to reach that upper class kind of thing. Next lower class, basic needs, ಅವ್ರದ್ದು ಅರ್ನ್ ಮಾಡಿದೆಲ್ಲ ಬೇಸಿಕ್ ನೀಡ್ಸಲ್ಲೇ ಮುಗ್ದೋಗ್ಬಿಡುತ್ತೆ ಅಂತ. ಮಿಡಲ್ ಕ್ಲಾಸ್ ಅಂದರೆ ಯಾರು ದೇ ಕ್ಯಾನ್ ಅಫೋರ್ಡ್ ಸಮಥಿಂಗ್, ಲೈಕ್ ಮನೆ ಕಟ್ಬೋದು, ಕಾರ್ ಪರ್ಚೇಸ್ ಮಾಡ್ಬೋದು, ಸ್ಮಾರ್ಟ್ಫೋನ್ಸ್, ಅದನ್ನೆಲ್ಲ ಈಸಿಯಾಗಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಪ್ಪರ್ ಕ್ಲಾಸ್ ಅಂದರೆ ದೋಸ್ ಹು ಕ್ಯಾನ್ ಬೈ ಲಕ್ಸುರಿ ಕಾರ್ಸ್, ಡಿಸೈನರ್ ಕ್ಲಾತ್ಸ್, ಅಂಥವರೆಲ್ಲ ಅಪ್ಪರ್ ಕ್ಲಾಸ್. Okay, so that is the levels of social classes. You should know that upper class, middle class and lower classes. Next, marketing relevance anta bandaga idu ellinda ತಗೊಂಡಿದ್ದಾರೆ. Market uses the classes to segment market. Okay, market segmentation ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನ. ಡೆವಲಪ್ ಪ್ರಾಡಕ್ಟ್ ಪೊಸಿಷನಿಂಗ್, ಈಗ ನಾವು ಮಾರ್ಕೆಟ್ ಸೆಗ್ಮೆಂಟ್ ಮಾಡಿ ಟಾರ್ಗೆಟ್ ಮಾಡಿದ್ರೇನೆ ನಾವು ಅದನ್ನು ಪ್ರಾಪರಾಗಿ ಪೊಸಿಷನಿಂಗ್ ಮಾಡೋದಕ್ಕೆ ಆಗುವಂಥದ್ದು. ಸೊ ಏನು ಪೊಸಿಷನಿಂಗ್ ಅಂದರೆ, ಈಗ ನಾವು ನಮ್ಮ ಕಸ್ಟಮರ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರ ಮೈಂಡಲ್ಲಿ ಯಾವ ರೀತಿ ನಮ್ಮ ಪ್ರಾಡಕ್ಟನ್ನು ಪ್ಲೇಸ್ ಮಾಡುವಂಥದ್ದು ಅವ್ರ ಮೈಂಡಲ್ಲಿ ಯಾವತ್ತು ಜಸ್ಟ್ ಇಮ್ಯಾಜಿನ್ ದ ಐಫೋನ್ ಕಂಪನಿ, ಓಕೆ, ಐಫೋನ್ ಏನು ಮಾಡುತ್ತೆ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಅನ್ನೋದನ್ನ ನಮ್ಮ ಮೈಂಡಲ್ಲಿ ಪೊಸಿಷನಿಂಗ್ ಮಾಡಿಬಿಟ್ಟಿದೆ. ಅಂದರೆ ವೆನ್ ಎವರ್ ವಿ ಥಿಂಕ್ ಆಫ್ ಬೈಯಿಂಗ್ ಅ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ವಿ ಥಿಂಕ್ ಆಫ್ ಐಫೋನ್.
ಓಕೆ, ಸೊ ದಟ್ ಈಸ್ ವಾಟ್ ವಿ ಸೇ ಪೊಸಿಷನಿಂಗ್ ಅಂತ. ಸೊ ಇಲ್ಲಿ ಪೊಸಿಷನಿಂಗ್ ಮಾಡೋದಕ್ಕೆ ನಾವು ಕರೆಕ್ಟಾಗಿ ಜನರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಬೇಕು, ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ. ಓಕೆ, ನೆಕ್ಸ್ಟ್ ಡಿಸೈನಿಂಗ್ ಪ್ರಮೋಷನಲ್ ಸ್ಟ್ರಾಟಜೀಸ್, ಯಾವ ರೀತಿ ನಾವು ನಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದ್ರೆ ಕಸ್ಟಮರ್ಸಿಗೆ ರೀಚ್ ಮಾಡೋದಕ್ಕೆ ಸಾಧ್ಯ, ಅದನ್ನು ನಾವು ಸೋಷಿಯಲ್ ಕ್ಲಾಸನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದ್ರ ಬೇಸಿಸ್ ಮೇಲೆ ನಾವು ಮಾಡ್ಬೋದು. ನೆಕ್ಸ್ಟ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಲೈಕ್ ಕಲ್ಚರ್ ಅಂದರೆ ಏನು, ಬ್ರಾಡ್ ಸೆಟ್ ಆಫ್ ಶೇರ್ಡ್ ಬಿಲೀಫ್ಸ್ ಆಫ್ ಸೊಸೈಟಿಯ ಬಿಲೀಫ್ಸನ್ನು ನಾವು ಕಲ್ಚರ್ ಅಂತ ಹೇಳ್ತೀವಿ. ನೋಡಿ, ಪದಗಳ ಬಳಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಿನೇಷನಲ್ಲಿ. ಬಿಲೀಫ್ಸ್, ವ್ಯಾಲ್ಯೂಸ್ ಅಂತ ಕೇಳಿದ್ರೆ ಕಲ್ಚರ್ ಅಂತ ಅಂದ್ಕೊಡಿ, ಅದರ ಮತ್ತೆ ಡಿಸ್ಟಿಂಕ್ ಗ್ರೂಪ್ ವಿತಿನ್ ಅ ಕಲ್ಚರ್ ಅಂತ ಹೇಳಿಬಿಟ್ರೆ ಅದು ಸಬ್ ಕಲ್ಚರ್ ಅಂತ ಆಗುತ್ತೆ. ಸೋಷಿಯಲ್ ಕ್ಲಾಸ್ ಅಂದರೆ ಹೈರಾರ್ಕಿಯಲ್ ಗ್ರೂಪ್ ವಿತಿನ್ ದ ಸೊಸೈಟಿ ಬೇಸ್ಡ್ ಆನ್ ದ ಸ್ಟೇಟಸ್. ಸೊಸೈಟಿ ಅಂತ ವರ್ಡ್ ಬಂದಾಗ ಇಲ್ಲಿ ಗ್ರೂಪಿಂಗ್ ಆರ್ ಡಿವಿಷನ್ಸ್ ಇನ್ ಅ ಸೊಸೈಟಿ ಆರ್ ಗ್ರೂಪಿಂಗ್ ಇನ್ ಅ ಸೊಸೈಟಿ ಅಂತ ಪದ ಬಳಕೆ ಆದರೆ ಅದು ಸೋಷಿಯಲ್ ಕ್ಲಾಸ್ ಅಂತ ನೆನ್ಪಿಟ್ಕೊಳ್ಳಿ. ವ್ಯಾಲ್ಯೂಸು, ಬಿಲೀಫ್ಸ್ ಆಫ್ ಅ ಸೊಸೈಟಿ ಅಂತ ಹೇಳಿದ್ರೆ ಕಲ್ಚರ್ ಅಂತ ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟರೆ ಸಬ್ ಕಲ್ಚರು ವಿತಿನ್ ಅ ಕಲ್ಚರ್ ಅನ್ನೋದು ನಿಮಗೆ ಅಲ್ಲೇ ಅರ್ಥ ಆಗುತ್ತೆ. ನಿಮಗೆ ಸೋಷಿಯಲ್ ಕ್ಲಾಸ್ಗೂ ಕಲ್ಚರ್ಗೂ ಡಿಫ್ರೆನ್ಷಿಯೇಟ್ ಗೊತ್ತಾಗ್ಬಿಟ್ರೆ ಅಲ್ಲಿ ನಿಮಗೆ ಪದಗಳ ಅರ್ಥ ಡಿಫ್ರೆನ್ಷಿಯೇಟ್ ಮಾಡಿ ಓದ್ಕೊಂಡ್ರೇ ನಾವು ಎಕ್ಸಾಮಿನೇಷನಲ್ಲಿ ಕರೆಕ್ಟಾಗಿ ಅದಲ್ಲ ಆನ್ಸರ್ ಅಂತ ತೆಗಿಯೋದಕ್ಕೆ, ರಿಮೂವ್ ಮಾಡೋದಕ್ಕೆ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 52, ಬೈಯಿಂಗ್ ಅ ಪ್ಯಾಕೇಜ್ಡ್ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ ಫ್ರಮ್ ಅ ಸಿಂಗಲ್ ಸೆಲ್ಲರ್, thus avoiding all the separate decisions involved in a complex buying situation. So ಇಲ್ಲಿ ಆಗಲೇ ನಾನು ಹೇಳ್ದಂಗೆ ನಿಮ್ಮ ಮಾರ್ಕೆಟಿಂಗ್ ಸಬ್ಜೆಕ್ಟಲ್ಲಿ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಅಂತ ಒಂದು ಟಾಪಿಕ್ ಇದೆ, ಅದರಲ್ಲಿ ಆರ್ಗನೈಸೇಷನಲ್ ಬೈಯಿಂಗ್ ಬಿಹೇವಿಯರ್. ಕನ್ಸ್ಯೂಮರ್ ಇಲ್ಲಿ ಏನು ಗೊತ್ತಿರಬೇಕು ನಿಮಗೆ, ಕನ್ಸ್ಯೂಮರ್ ಅಂದರೆ ಕನ್ಸ್ಯೂಮರ್ಸ್, 2 types ಆಫ್ ಕನ್ಸ್ಯೂಮರ್ಸ್, ಇಂಡಿವಿಜುವಲ್ ಕನ್ಸ್ಯೂಮರ್ ಆ್ಯಂಡ್ ಆರ್ಗನೈಸೇಷನಲ್ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಈಗ ಇಂಡಿವಿಜುವಲ್ ಕನ್ಸ್ಯೂಮರ್ಸಲ್ಲೂ ಕೂಡ ವೇರಿಯಸ್ ಟೈಪ್ಸ್ ಇರುತ್ತೆ. ಆಮೇಲೆ ಅವರಲ್ಲಿ ಡಿಫ್ರೆಂಟ್ ರೋಲ್ಸ್ ಆಫ್ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಅಂತ ಬರುತ್ತೆ. ಆ ಟಾಪಿಕ್ ತುಂಬ ಇಂಪಾರ್ಟೆಂಟು. ಇಲ್ಲಿ ಕೇಳ್ದಲ್ಲೇ ಇರಬಹುದು, ಆದರೆ ಕೇಳ್ತಾರೆ. ಓಕೆ, ಕೇಳುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. NET-ನಲ್ಲೂ ಅಷ್ಟೇ, KCET-ಅಲ್ಲೂ ಅಷ್ಟೇ. ರೋಲ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಯೂಮರ್ಸ್ ಅಂತ ಬರ್ತಾರೆ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಕ್ವಶನ್ ಕೇಳಿದ್ದಾರೆ ಆರ್ಗನೈಸೇಷನಲ್ ಬೈಯಿಂಗ್ ಬಿಹೇವಿಯರ್ ಅಂತ. ಓಕೆ, ಅಲ್ಲೂ ಕೂಡ ಈಗ ನೀವು ಆರ್ಗನೈಸೇಷನಲ್ ಬೈಯಿಂಗ್ ಬಿಹೇವಿಯರ್ ಅಂದರೆ ಏನು, ಒಂದು ಆರ್ಗನೈಸೇಷನ್ ಏನು ಮಾಡುತ್ತೆ, ಬೈನ ಮಾಡುತ್ತೆ ಪ್ರಾಡಕ್ಟ್ಸನ್ನು. ಓಕೆ, ಸೊ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ, ಬೈಯಿಂಗ್ ಅ ಪ್ಯಾಕೇಜ್ಡ್ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ ಫ್ರಮ್ ಅ ಸಿಂಗಲ್ ಸೆಲ್ಲರ್. ಎಲ್ಲ ಒಂದು ಪ್ರಾಬ್ಲಮಿಗೆ ಫುಲ್ ಕಂಪ್ಲೀಟ್ ಸೊಲ್ಯೂಷನ್ ರೆಡಿ ಮಾಡಿಕೊಂಡು, ಓಕೆ, ಕಂಪ್ಲೀಟ್ ಸೊಲ್ಯೂಷನ್ ತೊಗೊಂಡ್ಬಿಟ್ರೆ ಯಾರಿಂದನಾದರೂ. ಓಕೆ, ಥಸ್ ಅವಾಯ್ಡಿಂಗ್ ಆಲ್ ದ ಸಪ್ರೇಟ್ ಡಿಸಿಷನ್ ಇನ್ವಾಲ್ವ್ಡ್ ಇನ್ ಅ ಕಾಂಪ್ಲೆಕ್ಸ್ ಬೈಯಿಂಗ್ ಸಿಚುಯೇಷನ್. ಆ ಬೈಯಿಂಗ್ ಸಿಚುಯೇಷನಲ್ಲಿ ಇರುವಂಥ ಎಲ್ಲ ಕಠಿಣವಾದಂತಹ ಡಿಸಿಷನ್ಸ್ಗಳನ್ನು, ಸಪ್ರೇಟ್ ಡಿಸಿಷನ್ಸ್ಗಳನ್ನು ಅವಾಯ್ಡ್ ಮಾಡುವಂತಹ ಒಂದು ಸಿಸ್ಟಮನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಥದನ್ನ ಸಿಸ್ಟಮ್ ಸೆಲ್ಲಿಂಗ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಇಲ್ಲಿ ಸಿಸ್ಟಮ್ ಸೆಲ್ಲಿಂಗ್ ಅಂದರೆ ಏನು ನೋಡಿ, ಇಟ್ ಆಲ್ಸೋ ಕಾಲ್ಡ್ ಎಸ್ ಸೊಲ್ಯೂಷನ್ ಸೆಲ್ಲಿಂಗ್ ಅಂತ. ಸಿಸ್ಟಮ್ ಸೆಲ್ಲಿಂಗ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಸೊಲ್ಯೂಷನ್ ಸೆಲ್ಲಿಂಗ್, ರೆಫರ್ಸ್ ಟು ಪರ್ಚೇಸಿಂಗ್ ಅ ಕಂಪ್ಲೀಟ್ ಪ್ಯಾಕೇಜ್ ಆರ್ ಟಂಕಿ ಸೊಲ್ಯೂಷನ್. ಅಂದರೆ ಆಲ್ರೆಡಿ ಎವ್ರಿಥಿಂಗ್ ಇಸ್ ರೆಡಿ. ಟಂಕಿ ಪ್ರಾಜೆಕ್ಟ್ ಅಂತ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲೂ ಓದ್ತೀವಿ. ಓಕೆ, ಎಲ್ಲ ರೆಡಿ ಮಾಡಿ, ಪ್ಯಾಕೇಜ್ ಸೊಲ್ಯೂಷನ್ ಅಂದರೆ ಎಲ್ಲ ರೆಡಿ ಮಾಡಿ, ನಮಗೆ ಇದು ಬೇಕು ಅಂದರೆ ಇದನ್ನೆಲ್ಲ ರೆಡಿ ಮಾಡಿ ಅವರು ಕೊಟ್ಬಿಡ್ತಾರೆ. ನಾವು ಸಪ್ರೇಟಾಗಿ ಏನು ಡಿಸಿಷನ್ ತೊಗೊಂಡು ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಲೈಕ್ ಜಸ್ಟ್ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾನೀಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ನನ್ನ ಹತ್ರ ಸೈಟ್ ಇದೆ. ನಾನೇನು ಮಾಡ್ತೀನಿ, ಒಬ್ಬ ಕಾಂಟ್ರಾಕ್ಟರ್, ನಿಮಗೆ ಗೊತ್ತಿದೆ ಇತ್ತೀಚೆಗೆ ನಮ್ಮ ಬೆಂಗಳೂರು ಕಡೆ ಅಥವಾ ಬೇರೆ ಎಲ್ಲ ಡಿಸ್ಟ್ರಿಕ್ಸ್ಗಳಲ್ಲೂ ಕೂಡ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಅವ್ರಿಗೆ ನಾನು ಒಂದು ಕಾಂಟ್ರಾಕ್ಟ್ ಕೊಟ್ಬಿಟ್ಟು, ಜಸ್ಟ್ ನನಗೆ ಈ ರೀತಿ ಈ ಡಿಸೈನ್ದು ಹೋಮ್ ಬೇಕು, ಇಷ್ಟು ತಿಂಗಳಲ್ಲಿ ಬೇಕು ಅಂತ ಹೇಳಿಬಿಟ್ಟು ಅವರು ನಮಗೆ ಫಿಕ್ಸ್ ಮಾಡಿಕೊಡ್ತಾರೆ. ಒಂದು ಪ್ರೈಸ್ 2000 rupees per square feet ಸ್ಟಾರ್ಟ್ ಮಾಡ್ತಾರೆ. ಡಿಪೆಂಡಿಂಗ್ ಆನ್ ದ ಆಲ್ ಇಂಟೀರಿಯರ್ ಡಿಸೈನ್ಸು ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸು, ಎಷ್ಟು ಸ್ಕ್ವೇರ್ ಫೀಟ್ಸ್ ಇದೆ ಎಲ್ಲ, ನಾನು ಎಷ್ಟು ಫ್ಲೋರ್ಸ್ ಕಟ್ಟಬೇಕು, ಬಾಡಿಗೆ ಮನೆಗೆ ಬಿಡಬೇಕಾ, ಅಥವಾ ನಾನು ಫುಲ್ ಬಿಲ್ಡಿಂಗ್ ಲೈಕ್ 3 floors 4 floors ನಂದು ಏನಂತೀವಿ ನಾವು ಅದನ್ನು ಡೂಪ್ಲೆಕ್ಸು 3plex ಕಟ್ಕೊಳ್ಬೇಕಾ, ಆ ರೀತಿ ಇದನ್ನೆಲ್ಲ ನಾವು ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ರೆ ಅವರು ರೆಡಿ ಮಾಡಿ ನಮಗೆ ಕೊಟ್ಬಿಡ್ತಾರೆ, ನಾವು ದುಡ್ಡು ಕೊಡಬೇಕಷ್ಟೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಸಿಸ್ಟಮ್ ಸೆಲ್ಲಿಂಗ್. ಸೊ ಸೊಲ್ಯೂಷನ್ ಸೆಲ್ಲಿಂಗ್ ಅಥವಾ ಸಿಸ್ಟಮ್ ಸೆಲ್ಲಿಂಗ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಸಿಸ್ಟಮ್ ಸೆಲ್ಲಿಂಗ್ ಅಥವಾ ಸೊಲ್ಯೂಷನ್ ಸೆಲ್ಲಿಂಗ್. ಸೊ ಅದಕ್ಕೆ ಎಕ್ಸಾಂಪಲ್, ಹಾಸ್ಪಿಟಲ್ ಬೈಯಿಂಗ್ ಫುಲ್ ಮೆಡಿಕಲ್ ಇಕ್ವಿಪ್ಮೆಂಟ್ ಸಿಸ್ಟಮ್, ಎಲ್ಲ ಒಂದು ಫ್ರಮ್ ಒನ್ ಸಪ್ಲೈಯರ್ ಇನ್ಸ್ಟೆಡ್ ಆಫ್ ಅ ಡಿಫ್ರೆಂಟ್ ವೆಂಡರ್ಸ್. ಎಲ್ಲದನ್ನು ಒಂದೇ ಸಪ್ಲೈಯರಿಂದ ಪರ್ಚೇಸ್ ಮಾಡುವಂಥದ್ದು, ಬೇರೆ ಬೇರೆ ವೆಂಡರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಲೈಕ್ MRI ಇನ್ಸ್ಟಾಲೇಷನ್, ಟ್ರೈನಿಂಗ್, ಮೇಂಟೆನೆನ್ಸ್
ಎಲ್ಲ ಪ್ರತಿಯೊಂದು ಕೂಡ ಎಲ್ಲರಿಂದ ಒಂದೇ ವ್ಯಕ್ತಿಯಿಂದ ತೊಗೊಂಡ್ಬಿಟ್ಟು ಕಷ್ಟಪಡ್ದಲೆ ಎಲ್ಲದನ್ನು ಸೊಲ್ಯೂಷನ್ ಕ್ಲಿಯರಾಗಿ ಪರ್ಚೇಸ್ ಮಾಡಿಬಿಟ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸಿಸ್ಟಮ್ಸಲ್ಲಿ. ಈಗ ನಾನು ಮನೆ ಕಟ್ಟೋದ್ರ ಬಗ್ಗೆ ಹೇಳಿದೆ, ಐ ಆಮ್ ಎ ಇಂಡಿವಿಜುವಲ್ ಬಯರ್. ಸೊ ಮನೆ ಕಟ್ಟೋದ್ರ ಬಗ್ಗೆ ಇಲ್ಲಿ ವಿ ಆರ್ ಸ್ಪೀಕಿಂಗ್ ಅಬೌಟ್ ಆರ್ಗನೈಸೇಷನಲ್ ಬೈಯಿಂಗ್ಸ್. ದಟ್ಸ್ ವೈ ದೇ ಹ್ಯಾವ್ ಗಿವನ್ ಅನ್ ಎಕ್ಸಾಂಪಲ್ ಆಫ್ ಹಾಸ್ಪಿಟಲ್. ಓಕೆ, ದ ಫೀಚರ್ಸ್ ಆರ್ ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್ ಪ್ರೊವೈಡರ್. ಒಂದೇ ಕಡೆ ಸೊಲ್ಯೂಷನ್ನ ಒಂದೇ ಕಡೆ ಎಲ್ಲ ಸೊಲ್ಯೂಷನ್ ಸಿಗ್ಬಿಡುತ್ತೆ, ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ, ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸು, ರಿಡ್ಯೂಸ್ ಬೈಯರ್ ರಿಸ್ಕ್ ಆ್ಯಂಡ್ ಡಿಸಿಷನ್ ಕಾಂಪ್ಲೆಕ್ಸಿಟಿ. ಎಲ್ಲ ಡಿಫ್ರೆಂಟ್ ಬೈಯರ್ಸ್ ಹತ್ರ ತೊಗೊಳೋದಕ್ಕಿಂತ ಒಂದೇ ಬೈಯರ್ ಯಾರೋ ನಾವು ಟ್ರಸ್ಟ್ ಮಾಡ್ತೀವಿ ಅವರಿಂದ ತೊಗೊಂಡ್ರೆ ಅದು ನಮ್ಮ ಡಿಸಿಷನ್ಸ್ ಕಾಂಪ್ಲೆಕ್ಸಿಟಿನ ರಿಡ್ಯೂಸ್ ಮಾಡುತ್ತೆ ಅಂತ. ಡಿಫ್ರೆನ್ಸಸ್ ಫ್ರಮ್ ಅದರ್ ಟೈಪ್ಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸ್ಟ್ರೈಟ್ ಬೈಯರ್ ಇದೆ, ಮಾಡಿಫೈಡ್ ರೀಬೈ ಇದೆ, ನ್ಯೂ ಟಾಸ್ಕ್ ಇದೆ, ಸಿಸ್ಟಮ್ ಸೆಲ್ಲಿಂಗ್ ಇದೆ. ಸೊ ಸ್ಟ್ರೈಟ್ ರೀಬೈ ಅಂದರೆ ರೂಟೀನ್ ರೀಆರ್ಡರ್ ಆಫ್ ಸೇಮ್ ಪ್ರಾಡಕ್ಟ್. ಯಾವಾಗ ನಾವು ಒಂದೇ ಪ್ರಾಡಕ್ಟನ್ನು ಕಂಟಿನ್ಯೂಸ್ಲಿ ರೀಆರ್ಡರ್ ಮಾಡ್ತಾ ಇರ್ತೀವಿ ಅದನ್ನು ನಾವು ಸ್ಟ್ರೈಟ್ ರೀಬೈ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಾಡಿಫೈಡ್ ರೀಬೈ, ರೀಆರ್ಡರ್ ವಿತ್ ಚೇಂಜಸ್, ಸಪ್ಲೈಯರ್ ಸ್ಪೆಸಿಫಿಕೇಶನ್ಸ್, ಪ್ರೈಸಸ್ಸು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ರೆ. ನೆಕ್ಸ್ಟ್ ನ್ಯೂ ಟಾಸ್ಕ್, ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದಾಗ. ಸಿಸ್ಟಮ್ ಸೆಲ್ಲಿಂಗ್ ಅಂದರೆ ಬೈಯಿಂಗ್ ಎಂಟೈರ್ ಸಿಸ್ಟಮ್ ಆ್ಯಸ್ ಒನ್ ಪ್ಯಾಕೆಟ್. ಸೊ ಇಷ್ಟು ಈ 4 ನೀವು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 53. ಎಕ್ಸ್ಟೆಂಡಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ name to new terms, colors, size, ingredients or flavors of an existing product category. ಇಲ್ಲಿ ನೋಡಿ ಟಾಪಿಕ್ಕು ಬ್ರ್ಯಾಂಡ್ ಎಕ್ಸ್ಟೆನ್ಷನ್, ಲೈನ್ ಎಕ್ಸ್ಟೆನ್ಷನ್, ಮಲ್ಟಿ ಬ್ರ್ಯಾಂಡ್, ನ್ಯೂ ಬ್ರ್ಯಾಂಡ್ಸ್. ಸೊ ಇದು ಒಂದು ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ಸಿಂದ ಕೇಳಿರುವಂಥ ಪ್ರಶ್ನೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟು ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ಸ್. ಮತ್ತು ಯಾಕೆ ಅಂದರೆ ಬ್ರ್ಯಾಂಡಿಂಗಲ್ಲಿ ವೇರಿಯಸ್ ಟಾಪಿಕ್ಸ್ ಬರುತ್ತೆ. ಈಗ ಆಮೇಲೆ ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಅಂತ ಬಂದಾಗ ನೋಡಿ ಇಲ್ಲಿ ಟ್ಯುಟೋರಿಯಲ್ಸ್ ಪಾಯಿಂಟ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಹೋಗಿ ಟೈಪ್ ಮಾಡಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತ. ಓಕೆ, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತ ಟೈಪ್ ಮಾಡಿದಾಗ ನೀವು ಗೂಗಲಲ್ಲಿ ನಿಮಗೆ ಟ್ಯುಟೋರಿಯಲ್ಸ್ ಪಾಯಿಂಟ್ ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮಗೆ ಬ್ರ್ಯಾಂಡ್ ರಿಲೇಟೆಡ್ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ಇಲ್ಲಿ ಕವರ್ ಮಾಡಿದ್ದಾರೆ. ಸೊ ಆ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ನೀವು ಬ್ರ್ಯಾಂಡ್ ರಿಲೇಟೆಡ್ ಓದ್ಕೊಳ್ಳಿ. ಅಲ್ಲಿಂದ ಬ್ರ್ಯಾಂಡ್ ರಿಲೇಟೆಡ್ ಆಗಿ ಕ್ವೆಶನ್ ಬಂದೇ ಬರುತ್ತೆ, 100% ಕ್ವೆಶನ್ ಬರುತ್ತೆ. ಬಟ್ ಯಾವ್ದು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬ್ರ್ಯಾಂಡ್ ರಿಲೇಟೆಡ್ ಆಗಿ ಯಾಕೆ ಬರುತ್ತೆ ನೋಡಿ ಇಲ್ಲಿ. ಫಸ್ಟು ಬ್ರ್ಯಾಂಡ್ ಅಂದರೆ ಏನು? ಬ್ರ್ಯಾಂಡ್ ಅಂದರೆ ದ ನೇಮ್, ಟರ್ಮ್, ಡಿಸೈನ್, ಸಿಂಬಲ್, ಅದನ್ನು ನಾವು ಬ್ರ್ಯಾಂಡ್ ಅಂತ ಹೇಳ್ತೀವಿ. ಬ್ರ್ಯಾಂಡ್ ಅಂದರೆ ಏನೇನು ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಏನೇನು ಬರುತ್ತೆ, ಹೆಸರು, ಟರ್ಮ್ಸು, ನಾವು ಯೂಸ್ ಮಾಡುವಂಥದ್ದು, ಸೈನ್, ಸಿಂಬಲ್, ಡಿಸೈನ್, ಆರ್ ಕಾಂಬಿನೇಷನ್ ಆಫ್ ಆಲ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಬ್ರ್ಯಾಂಡ್. ಅಥವಾ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ. ಬಟ್ ಏನೇನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ, ಕರೆಕ್ಟ್? ಸೊ ಬ್ರ್ಯಾಂಡ್ ಅಂದರೆ ಏನು ಅಂತ ಗೊತ್ತಿರಲಿ. ಜೊತೆಗೆ ಬ್ರ್ಯಾಂಡ್ ಇಲ್ಲಿ ಎಲಿಮೆಂಟ್ಸ್ ಆಫ್ ಅ ಬ್ರ್ಯಾಂಡ್. ಓಕೆ, ಎಲಿಮೆಂಟ್ಸ್ ಆಫ್ ಅ ಬ್ರ್ಯಾಂಡ್ ನಿಮಗೆ ಗೊತ್ತಿರಬೇಕು. ನೇಮು, ಲೋಗೋ, ಟೋನ್, ಜಿಂಗಲ್, ಪ್ಯಾಕೇಜಿಂಗ್, ಕ್ಯಾರೆಕ್ಟರ್ಸ್, URL, ಸ್ಲೋಗನ್, ಇದೆಲ್ಲ ಕೂಡ ಬ್ರ್ಯಾಂಡ್ ಎಲಿಮೆಂಟ್ಸ್. ನೋಡಿ, ನಾವು URL ಇಸ್ ನಾಟ್ URL ಅಂತ ಕೊಟ್ಬಿಟ್ರೆ ಏನಾದರೂ ಆಪ್ಷನಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ ಅನ್ಸುತ್ತೆ. ಬಟ್ URL ಈಸ್ ರಿಲೇಟಿಂಗ್ ಟು ಟೆಕ್ನಿಕಲ್ ಟರ್ಮ್ ಅಂತ. ಬಟ್ ಇಲ್ಲಿ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಅಂತ ನಾವೇನು ಅಂತೀವಿ, URL ಈಗ ವೆಬ್ಸೈಟಿಗೆ ಇದು ಲಿಂಕನ್ನು ನಾವೇನು URL ಲಿಂಕ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಬ್ರ್ಯಾಂಡನ್ನು ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಎಲಿಮೆಂಟ್ಸ್ ಆಫ್ ಅ ಬ್ರ್ಯಾಂಡ್ ಇಂಪಾರ್ಟೆಂಟ್. ಆ್ಯಂಡ್ ಎಲಿಮೆಂಟ್ಸ್ ಆಫ್ ಬ್ರ್ಯಾಂಡ್ ಎಸೆನ್ಸ್. ಬ್ರ್ಯಾಂಡ್ ಎಸೆನ್ಸ್ ಅಂದರೆ ಏನು? ಅಥೆಂಟಿಸಿಟಿ, ಕನ್ಸಿಸ್ಟೆನ್ಸಿ, ಡ್ಯೂರಬಿಲಿಟಿ, ಎಕ್ಸ್ಪೀರಿಯನ್ಸಸ್, ಯೂನಿಕ್ನೆಸ್, ರಿಲೆವೆನ್ಸ್, ಸಿಂಗಲ್ ಮೈಂಡೆಡ್ನೆಸ್. ಇದನ್ನು ಓದ್ಕೊಳ್ಳಿ. ಈಗ ನಾನು ಇಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮಗೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಆದರೆ ನೀವು ಇದನ್ನು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಜೊತೆಗೆ ನಿಮಗೆ ಏನೇನು ಗೊತ್ತಿರಬೇಕು ಇಲ್ಲೇ ಇದೆ ಎಲ್ಲ. ಆ್ಯಕ್ಚುಲಿ ಬ್ರ್ಯಾಂಡ್ ಟರ್ಮಿನಾಲಜೀಸ್ ಗೊತ್ತಿರಬೇಕು. ತುಂಬ ಏನು ಬೇಡ, ಜಸ್ಟ್ ಇದೊಂದು ಬಾಕ್ಸ್ ಏನಿದೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಏನು ಇಂಪಾರ್ಟೆಂಟ್ ಇದರಲ್ಲಿ ನೋಡಿ, ಬ್ರ್ಯಾಂಡ್ ಅಸೋಸಿಯೇಷನ್ ಅನ್ನೋ ವರ್ಡ್ ಇಂಪಾರ್ಟೆಂಟ್, ಬ್ರ್ಯಾಂಡ್ ಅವೇರ್ನೆಸ್ ಅನ್ನೋದು ಇಂಪಾರ್ಟೆಂಟ್, ಬ್ರ್ಯಾಂಡ್ ಈಕ್ವಿಟಿ ಅನ್ನೋದು ಇಂಪಾರ್ಟೆಂಟ್, ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಅನ್ನೋದು ಇಂಪಾರ್ಟೆಂಟ್, ಬ್ರ್ಯಾಂಡ್ ಇಮೇಜ್. ಓಕೆ, ಬ್ರ್ಯಾಂಡ್ ಇಮೇಜ್, ಬ್ರ್ಯಾಂಡ್ ಪರ್ಸ್ನಾಲಿಟಿ. ಓಕೆ, ನೆಕ್ಸ್ಟ್
co-branding ಓಕೆ, co-branding ಇಂಪಾರ್ಟೆಂಟ್. ಆಮೇಲೆ ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ವರ್ಡ್ಸು. ಈ ಟರ್ಮಿನಾಲಜೀಸ್ನ ಓದಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ: ಬ್ರ್ಯಾಂಡ್ ಅಸೋಸಿಯೇಷನ್, ಬ್ರ್ಯಾಂಡ್ ಅವೇರ್ನೆಸ್, ಬ್ರ್ಯಾಂಡ್ ಈಕ್ವಿಟಿ, ಬ್ರ್ಯಾಂಡ್ ಎಕ್ಸ್ಟೆನ್ಷನ್, ಬ್ರ್ಯಾಂಡ್ ಇಮೇಜ್, ಬ್ರ್ಯಾಂಡ್ ಪರ್ಸ್ನಾಲಿಟಿ, ಮತ್ತು co-branding. ಇಷ್ಟು ನಿಮಗೆ ಗೊತ್ತಿದ್ರೆ ನೀವು ಅವರು ಕೇಳಿದ್ರೆ ಕ್ವಶನ್ಸು ಅಟ್ಲೀಸ್ಟ್ 4 ಆಪ್ಷನಲ್ಲಿ 2 ಆಪ್ಷನ್ಸನ್ನು ನೀವು ತೆಗೆದು ಎಸೆಯುವಷ್ಟು ಕ್ಯಾಪಬಿಲಿಟಿ ನಿಮಗೆ ಬರುತ್ತೆ. ಅದರಲ್ಲಿ ನಾಲೆಡ್ಜ್ ಗೇನ್ ಆಗಿರುತ್ತೆ. ಓಕೆ, ಸೊ ಇಷ್ಟು ನೀವು ಬ್ರ್ಯಾಂಡಿಂಗ್ ಬಗ್ಗೆ ಗೊತ್ತಿರಬೇಕು, ಅದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಹೆಂಗೆ ಓದ್ತೀರಾ, ಹೇಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ನೋಡಿ, ಅದ್ರ ಬಗ್ಗೆ ಓದುವಾಗ ನಾವು ಎಕ್ಸಾಂಪಲ್ಸ್ ವೈಸ್ ನೆನ್ಪಿಟ್ಕೊಳ್ಬೇಕು. ಓಕೆ, ಪ್ರತಿಯೊಂದಕ್ಕೂ ನೀವು ಯು ಕ್ಯಾನ್ ಯೂಸ್ AI. Nowadays it is so easy. You can use AI and ask it to give you a proper example and simple example. You can just give a prompt like give me a simple example for ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಅಂತ ಕೇಳಿಬಿಟ್ರೆ ನೀವು ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡುತ್ತೆ. ರಿಯಲ್ ವರ್ಡ್ ಎಕ್ಸಾಂಪಲ್ ಅಂತ ಕೇಳಿ ಅವಾಗ ಕೊಡುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಅಥವಾ ಯು ಕ್ಯಾನ್ ಜಸ್ಟ್ ಕಂಪೇರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬ್ರ್ಯಾಂಡ್ ಎಕ್ಸ್ಟೆನ್ಷನ್, ಲೈನ್ ಎಕ್ಸ್ಟೆನ್ಷನ್ಸ್ ಅಂದರೆ ಏನು, ಮಲ್ಟಿ ಬ್ರ್ಯಾಂಡ್ಸ್ ಅಂದರೆ ಏನು, ಇದನ್ನು ಕಂಪ್ಯಾರಿಸನ್ ಮಾಡಿ ಕೂಡ ನೀವು ತಿಳ್ಕೊಳ್ಬೋದು. ನೋಡಿ, ಇಲ್ಲಿ ಒಂದು ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬ್ರ್ಯಾಂಡಿಂಗನ್ನು ಯಾವ ರೀತಿ ಮಾಡ್ತಾರೆ ಅಂತ. ಈಗ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್, ನ್ಯೂ ಪ್ರಾಡಕ್ಟ್, ನ್ಯೂ ಬ್ರ್ಯಾಂಡ್, ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ನಿಮಗೆ ಗೊತ್ತಿದೆ. ಇಲ್ಲಿ ಈಗ ಎಲ್ಲಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನು ನ್ಯೂ ಬ್ರ್ಯಾಂಡ್ ಮಾಡಿಕೊಂಡ್ರೆ, ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ನ್ಯೂ ಬ್ರ್ಯಾಂಡ್. ಓಕೆ, ಅಲ್ಲಿ ನಾವು ಅದನ್ನು ಮಲ್ಟಿ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಎಕ್ಸಿಸ್ಟಿಂಗ್ ಬ್ರ್ಯಾಂಡಲ್ಲೇ ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ರೆ ಲೈನ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ನ್ಯೂ ಬ್ರ್ಯಾಂಡಲ್ಲಿ ನ್ಯೂ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ರೆ ನ್ಯೂ ಬ್ರ್ಯಾಂಡ್ ಅಂತ ಹೇಳ್ತೀವಿ. ಎಕ್ಸಿಸ್ಟಿಂಗ್ ಬ್ರ್ಯಾಂಡಲ್ಲಿ ನ್ಯೂ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ರೆ ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಇದು ಈ ಬಾಕ್ಸ್ ಏನಿದೆ ಅದನ್ನು ನೀವು ಬಿಡಿಸ್ಕೊಂಡು ಓಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ಏನದು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರಬೇಕು. ಜೊತೆಗೆ ಇಲ್ಲಿ ಈ ಕ್ವೆಶನಿಗೆ ಬಂದರೆ, ಕಮಿಂಗ್ ಬ್ಯಾಕ್ ಟು ಕ್ವೆಶನ್ ನಂಬರ್ 53, ಎಕ್ಸ್ಟೆಂಡಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ನೇಮ್ ಟು ನ್ಯೂ ಟರ್ಮ್ಸ್. ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ನೇಮ್. ಲೆಟ್ಸ್ ಸೇ ನೆಸ್ಲೆ ಅಂತ ತಗೊಳ್ಳೋಣ, ಬೇಡ ಅಮೂಲ್ ಅಂತ ತಗೊಳ್ಳೋಣ. ಓಕೆ, ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ನೇಮ್ ಟು ನ್ಯೂ ಟರ್ಮ್ಸ್, ಹೊಸ ಟರ್ಮ್ಸು, ಕಲರು, ಸೈಜು, ಇಂಗ್ರೀಡಿಯೆಂಟ್ಸ್ ಆರ್ ಫ್ಲೇವರ್ಸ್ ಆಫ್ ಆ್ಯನ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ಆಲ್ರೆಡಿ ಇರುವಂಥ ಪ್ರಾಡಕ್ಟನ್ನು ನಾವು ನ್ಯೂ ಟರ್ಮ್ಸು, ಕಲರು, ಸೈಜು, ಇಂಗ್ರೀಡಿಯೆಂಟ್ಸ್ ಕೊಟ್ಟು, ಫ್ಲೇವರ್ಸ್ ಕೊಟ್ಟು ತರ್ತಾ ಇದ್ದೀವಿ. ಓಕೆ, ಲೆಟ್ಸ್ ಅಮೂಲ್ ಐಸ್ ಕ್ರೀಮ್ಸಲ್ಲಿ ಇನ್ನೊಂದು ಯಾವುದೋ ಹೊಸ ಐಸ್ ಕ್ರೀಮ್ಸು ಓಕೆ ಆಫ್ ಅ ಪ್ರಾಡಕ್ಟ್. ಅದನ್ನೇನಂತೀವಿ ಅಂತ, ಅದನ್ನು ನಾವು ಇಲ್ಲಿ ಲೈನ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಆಗಲೇ ನಾನು ಬಾಕ್ಸ್ ತೋರಿಸೋದ್ನಲ್ಲ, ಅದರಲ್ಲಿ ಇತ್ತದು ಲೈನ್ ಎಕ್ಸ್ಟೆನ್ಷನ್. ಬ್ರ್ಯಾಂಡನ್ನು ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ. ಓಕೆ, ನ್ಯೂ ಬ್ರ್ಯಾಂಡನ್ನು ತರ್ತಾ ಇಲ್ಲ. ಮಲ್ಟಿ ಬ್ರ್ಯಾಂಡ್ ಅನ್ನೋದು ಬರೋದೇ ಇಲ್ಲ. ಸೊ ಬ್ರ್ಯಾಂಡ್ ಎಕ್ಸ್ಟೆನ್ಷನ್, ಲೈನ್ ಎಕ್ಸ್ಟೆನ್ಷನ್, ನ್ಯೂ ಬ್ರ್ಯಾಂಡ್ಸ್. ಸೊ ಈಗ ವಾಟ್ ಈಸ್ ಲೈನ್ ಎಕ್ಸ್ಟೆನ್ಷನ್? ನೋಡಿ, ಲೈನ್ ಎಕ್ಸ್ಟೆನ್ಷನ್ ಮೀನ್ ಯೂಸಿಂಗ್ ಅನ್ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ನೇಮ್ ಟು ಲಾಂಚ್ ನ್ಯೂ ವೇರಿಯಂಟ್ಸ್ ವಿತಿನ್ ದ ಸೇಮ್ ಪ್ರಾಡಕ್ಟ್ ಕ್ಯಾಟಗರಿ. ಈಗ ಅಮೂಲ್ ಅನ್ನೋದು ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ನೇಮ್, ಕರೆಕ್ಟ್. ಅದರಲ್ಲಿ ಐಸ್ ಕ್ರೀಮ್ ಅನ್ನೋದು ಸೇಮ್ ಪ್ರಾಡಕ್ಟ್, ಅದರಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್, ಹೊಸ ಫ್ಲೇವರೋ, ಕಲರೋ, ಪ್ಯಾಕೆಟ್ ಸೈಜು ತಂದಾಗ ಅದನ್ನು ನಾವು ಲೈನ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೊಟ್ಟೆ ನಾನು, ಅದೇನು ಮತ್ತೆ ಡಿಫ್ರೆಂಟ್ ಬೇಡ. ನೆಕ್ಸ್ಟ್ ಅಡ್ವಾಂಟೇಜಸ್: ಲೋ ಮಾರ್ಕೆಟಿಂಗ್ ಕಾಸ್ಟ್, ರೇನ್ಫೋರ್ಸಸ್ ಬ್ರ್ಯಾಂಡ್ ಲಾಯಲ್ಟಿ, ರೆಸ್ಪಾಂಡ್ ಟು ಕನ್ಸ್ಯೂಮರ್ ವೆರೈಟಿ ಸೀಕಿಂಗ್ ಬಿಹೇವಿಯರ್. ಕನ್ಸ್ಯೂಮರ್ಸಿಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನಾವು ಮಾಡ್ಬೋದು. ಮಾರ್ಕೆಟಿಂಗ್ ಕಾಸ್ಟ್ ಏನಿಲ್ಲ, ಜನ ಪರ್ಚೇಸ್ ಈಸಿಯಾಗಿ ಮಾಡ್ತಾರೆ. ಓಕೆ, ಆಮೇಲೆ ಜನ ಸ್ಟಿಕ್ ಆನ್ ಆಗ್ತಾರೆ ನಮ್ಮ ಪ್ರಾಡಕ್ಟಿಗೆ, ನಮ್ಮ ಬ್ರ್ಯಾಂಡಿಗೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್: ರಿಸ್ಕ್ ಆಫ್ ಕ್ಯಾನಿಬಲೈಸೇಷನ್. ಓಕೆ, ಸೊ ಏನಾಗುತ್ತೆ, ಇದು ಕ್ಯಾನಿಬಲೈಸೇಷನ್ ಅನ್ನುವಂಥ ವರ್ಡು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಏನಿದು ಕ್ಯಾನಿಬಲೈಸೇಷನ್? ಈಗ ನಾನು ಅಮೂಲ್ ಐಸ್ ಕ್ರೀಮ್ನ ಸೇಲ್ ಮಾಡ್ತಾ ಇರ್ತೀನಿ, ಯಾವುದೋ ಒಂದು ಚಾಕ್ಲೇಟ್ ಫ್ಲೇವರ್ ಅಂತ ಅಂದ್ಕೊಳ್ಳೋಣ. ಓಕೆ,
ಈಗ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ನ ಸೇಲ್ ಮಾಡ್ತಾ ಇರ್ತೀನಿ, ಜನ ಅದನ್ನೇ ಪರ್ಚೇಸ್ ಮಾಡ್ತಾ ಇರ್ತಾರೆ. ಈಗ ನಾನು ಇನ್ನೊಂದು ಯಾವುದೋ ಹೊಸ ಫ್ಲೇವರ್ ಐಸ್ ಕ್ರೀಮ್ನ ತಂದಾಗ ಜನ ಈಗೇನು ಚಾಕ್ಲೇಟ್ ಫ್ಲೇವರ್ ಯೂಸ್ ಮಾಡ್ತಾ ಇದ್ರೋ ಅದರಿಂದ ಸ್ಕಿಪ್ ಆಗಿ ಕೆಲವು ಕನ್ಸ್ಯೂಮರ್ಸು ಹೊಸ ಬ್ರ್ಯಾಂಡ್, ಹೊಸ ಐಟಮನ್ನು, ಹೊಸ ವೇರಿಯಂಟನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈಗ ಆಲ್ರೆಡಿ ನನಗಿದ್ದಂಥ ಕನ್ಸ್ಯೂಮರ್ಸು ಅದು ಚಾಕ್ಲೇಟ್ ಫ್ಲೇವರಿಗೆ ಅವರು ಸ್ವಲ್ಪ ಸ್ಪ್ಲಿಟ್ ಆಗ್ತಾರೆ ಅಲ್ವಾ. ಆವಾಗ ನನ್ನ ಚಾಕ್ಲೇಟ್ ಫ್ಲೇವರಿಗೆ ಇದ್ದಂಥ ಸೇಲ್ಸು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ದಟ್ ಈಸ್ ದ ಟರ್ಮ್ ಕ್ಯಾನಿಬಲೈಸೇಷನ್. ಓಕೆ, ಪಾಸಿಬಲ್ ಬ್ರ್ಯಾಂಡ್ ಡಿಲ್ಯೂಷನ್. ಬ್ರ್ಯಾಂಡ್ ಏನಾಗುತ್ತೆ ಅಂದರೆ ಜಾಸ್ತಿ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಡೈಲ್ಯೂಟ್ ಆಗೋದು ಅಂದರೆ ಕರಗ್ತಾ ಹೋಗುವಂಥದ್ದು, ಬೇರೆ 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 ಪ್ರಾಡಕ್ಟ್ಸ್ಗಳಿಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ದಟ್ ಈಸ್ ಡೈಲ್ಯೂಷನ್. ನೆಕ್ಸ್ಟ್ ಡಿಫ್ರೆನ್ಸಸ್ ಫ್ರಮ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ಇಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಬ್ರ್ಯಾಂಡ್ ಎಕ್ಸ್ಟೆನ್ಷನ್ಗೆ, ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಅಂದರೆ ಏನು? ಇಟ್ ಯೂಸಸ್ ಅ ಬ್ರ್ಯಾಂಡ್ ನೇಮ್ ಇನ್ ನ್ಯೂ ಪ್ರಾಡಕ್ಟ್ ಕ್ಯಾಟಗರಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡವ್ ಸೋಪ್ ಅಂತ ಮಾರ್ತಾ ಇದ್ವಿ, ಈಗ ಫ್ಯೂಚರಲ್ಲಿ ಹೋಗ್ಬಿಟ್ಟು ಡವ್ ಡಿಯೋಡ್ರೆಂಟ್ ಅಂತ ತಂದರೆ ಮಾರ್ಕೆಟಲ್ಲಿ, ದಟ್ ಈಸ್ ಕನ್ಸಿಡರ್ಡ್ ಎಸ್ ಅ ಬ್ರ್ಯಾಂಡ್ ಎಕ್ಸ್ಟೆನ್ಷನ್. ಮಲ್ಟಿ ಬ್ರ್ಯಾಂಡ್ ಅಂದರೆ ಏನು? ಮಲ್ಟಿ ಬ್ರ್ಯಾಂಡ್ಸ್ ಇನ್ ಸೇಮ್ ಕ್ಯಾಟಗರಿ. ಲೈಕ್ HUL ಕಂಪನಿಯಲ್ಲಿ ಸರ್ಫ್ ಎಕ್ಸೆಲ್ಲು, ರಿನ್ನು. ಓಕೆ, HUL ನಿಮಗೆ ಗೊತ್ತಿದೆ, ಎಲ್ಲ ಸರ್ಫ್ ಎಕ್ಸೆಲ್ಲು, ರಿನ್ನು ಅಥವಾ ಬೇರೆ ಯಾವುದೇ ಬಟ್ಟೆ ತೊಳೆಯುವಂಥ ಐಟಮ್ಸ್ಗಳು ಬಂದರೂ ಕೂಡ ಹಿಂದೂಸ್ತಾನ್ ಯೂನಿಲಿವರ್ ಅಂಡರಲ್ಲೇ ಕೆಲಸ ಮಾಡುತ್ತೆ. ದಟ್ ಈಸ್ ವಾಟ್ ವಿ ಕನ್ಸಿಡರ್ಡ್ ಆಸ್ ಅ ಮಲ್ಟಿ ಬ್ರ್ಯಾಂಡ್. ನ್ಯೂ ಬ್ರ್ಯಾಂಡ್ ಅಂದರೆ ಎಂಟೈರ್ಲಿ ನ್ಯೂ ಬ್ರ್ಯಾಂಡ್ ಆ್ಯಂಡ್ ಕ್ಯಾಟಗರಿ. ಸೊ ಇಷ್ಟು ದ ಕಾನ್ಸೆಪ್ಟ್ಸ್ ಇದೆಯಲ್ಲ, ನಾಲ್ಕು ನೀವು ರೆಡಿಯಾಗಿ, ಅಂದರೆ ಈಗ ನೀವು ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ, ಇದು ಯಾವ್ದು ಬೇಕಾದರೂ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಆಗಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 54. ಸೆಟ್ಟಿಂಗ್ ಪ್ರೈಸ್ ಬೇಸ್ಡ್ ಆನ್ ಬೈಯರ್ಸ್ ಪರ್ಸೆಪ್ಷನ್ ಆಫ್ ವ್ಯಾಲ್ಯೂ ರಾದರ್ ದೆನ್ ಆನ್ ಸೆಲ್ಲರ್ಸ್ ಕಾಸ್ಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಪ್ರೈಸನ್ನು ಬೈಯರ್ಸ್ ಏನು ವ್ಯಾಲ್ಯೂ ಪರ್ಸೀವ್ ಮಾಡ್ತಾರೋ ಅದ್ರ ಬೇಸಸ್ ಸೆಲ್ ಮಾಡ್ತಾ ಇದ್ದೀವಿ, ಸೆಟ್ ಮಾಡ್ತಾ ಇದ್ದೀವಿ, ರಾದರ್ ದೆನ್ ಸೆಲ್ಲರ್ಸ್ ಕಾಸ್ಟ್. ಜಸ್ಟ್ ಇಮ್ಯಾಜಿನ್ ಒಂದು ಪೆನ್ನನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ ಪೆನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದ್ರದ್ದು ಕಾಸ್ಟ್ ನಮಗೆ 8 ರೂಪೀಸ್ ಬಿದ್ದಿರುತ್ತೆ. ಈಗ ನಾವು 2 ರೂಪೀಸ್ ಪ್ರಾಫಿಟ್ ಇಟ್ಕೊಂಡು 10 ರೂಪೀಸಿಗೆ ಮಾರ್ಕೆಟಲ್ಲಿ ಸೇಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳೋಣ. ದಟ್ ಈಸ್ ಸೆಲ್ಲರ್ಸ್ ಕಾಸ್ಟ್. ಸೆಲ್ಲರ್ ಕಾಸ್ಟ್ ಹಿಯರ್ ಈಸ್ 8 ರೂಪೀಸ್. ಓಕೆ, ಬಟ್ ಆ ಪೆನ್ನು ಕನ್ಸ್ಯೂಮರ್ನ ಪರ್ಸ್ಪೆಕ್ಟಿವ್ನಲ್ಲಿ ಎಷ್ಟುಗೆ ಬೈ ಮಾಡೋದಕ್ಕೆ ಕನ್ಸ್ಯೂಮರ್ ರೆಡಿ ಇದ್ದಾನೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಬೈಯರ್ಸ್ ಪರ್ಸೆಪ್ಷನ್ ಆಫ್ ವ್ಯಾಲ್ಯೂ. ಈಗ ಕನ್ಸ್ಯೂಮರ್ ಏನಾದರೂ ಅದೇ ಪೆನ್ನಿಗೆ 15 ರೂಪೀಸ್ ಕೊಡೋದಕ್ಕೆ ರೆಡಿ ಇದ್ದಾನೆ ಅಂತಂದರೆ ದೆನ್ ವಿ ಕ್ಯಾನ್ ಫಿಕ್ಸ್ 15 ರೂಪೀಸ್ ಆಲ್ಸೋ, ರೈಟ್? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಹಿಯರ್. ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಅಂದರೆ ಕನ್ಸ್ಯೂಮರ್ ಎಷ್ಟು ದುಡ್ಡನ್ನು ಪೇ ಮಾಡೋದಕ್ಕೆ ರೆಡಿ ಇದ್ದಾನೆ ಅದನ್ನು ನಾವು ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಅಂದರೆ ಈಗ ನಮಗೆ 8 ರೂಪಾಯಿ ಖರ್ಚಾಗಿದೆ ಅಲ್ವಾ, ಅದ್ರ ಮೇಲೆ ನಾವು ಇಷ್ಟು ಈಗ 2 ರೂಪೀಸ್ ಪ್ರೈಸ್ ಮಾಡಿಕೊಂಡು ಅದನ್ನು ನಾವು ಫಿಕ್ಸ್ ಮಾಡಿಕೊಂಡು ಪ್ರಾಫಿಟ್ನ ಫಿಕ್ಸ್ ಮಾಡ್ಕೊಂಡು 10 ರೂಪೀಸಿಗೆ ಮಾರಿದ್ರೆ ದಟ್ ಈಸ್ ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್. ಸೊ ಈಗ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಸಮ್ ಟೈಮ್ ಅಡ್ವಾಂಟೇಜ್, ಯಾಕಂದರೆ ಈಗ ನಾವು ಮಾಡಿರುವಂಥ ಪ್ರಾಡಕ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿ ಇದ್ದರೆ, ಯೂಶ್ವಲಿ ಕೆಲವೊಂದು ಪ್ರೀಮಿಯಂ ಪ್ರಾಡಕ್ಟ್ಸು ಲೈಕ್ ಬ್ಯಾಗ್ಸು ಅಷ್ಟೇ ಯಾಕೆ, ಈಗ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಪಿಜ್ಜಾ. ಓಕೆ, ಪಿಜ್ಜಾ ಅನ್ನೋದನ್ನು ನಾವು ತಿಂತೀವಿ. ಒಂದು ಪಿಜ್ಜಾ ಕಾಸ್ಟು ಜಸ್ಟ್ 25% ಇರುತ್ತೆ. ಈಗ ಅವನು 200 ರೂಪೀಸಿಗೆ ಒಂದು ಪಿಜ್ಜಾನ ನಮಗೆ ಸೇಲ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ 50 ರೂಪೀಸಿಗೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಆದರೂ ಕೂಡ ಆ ಕಂಪನಿ ನಮಗೆ 200 ರೂಪೀಸಿಗೆ ಸೇಲ್ ಮಾಡುತ್ತೆ ಆ್ಯಂಡ್ ವಿ ಆರ್ ರೆಡಿ ಟು ಪೇ ಇಟ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಬೈಯರ್ಸ್ ಪರ್ಸೆಪ್ಷನ್. ವಿ ಆರ್ ರೆಡಿ ಟು ಪೇ 200 ರೂಪೀಸ್. ದಟ್ಸ್ ವೈ ದೇ ಆರ್ ಸೆಲ್ಲಿಂಗ್ ಇಟ್ ಎಟ್ 200 ರೂಪೀಸ್. ಇಫ್ ಯು ಆರ್ ನಾಟ್ ರೆಡಿ ಟು ಪೇ ದೇ ವಿಲ್ ಸೆಲ್ ಇಟ್ ಎಟ್ 70 ರೂಪೀಸ್ ಆಲ್ಸೋ, ರೈಟ್? ಸೊ ಕಾಸ್ಟ್ ಬೇಸ್ಡ್ ಪ್ರೈಸಿಂಗಿಗೂ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗಿಗೂ ಅದು ಡಿಫ್ರೆನ್ಸು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಅಂದಾಗ ಕಸ್ಟಮರ್ ಓರಿಯೆಂಟೆಡ್ ಪ್ರೈಸಿಂಗ್ ಅಪ್ರೋಚ್ ವೇರ್ ಪ್ರೈಸ್ ಇಸ್ ಬೇಸ್ಡ್ ಆನ್ ಬೈಯರ್ಸ್ ಪರ್ಸೀವ್ಡ್ ವ್ಯಾಲ್ಯೂ, ನಾಟ್ ದ ಸೆಲ್ಲರ್ಸ್ ಕಾಸ್ಟ್. ದಟ್ ಈಸ್ ದ ಡೆಫಿನೇಷನ್. Key idea: price reflects value perceived by the customer, not cost incurred by the producer. ಅದನ್ನು ಹೇಳಿದೆ ನಾನು. ಸ್ಟೆಪ್ಸ್: ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವ್ಯಾಲ್ಯೂ ಪರ್ಸೆಪ್ಷನ್. ನೋಡಿ ಇಲ್ಲಿ ಸ್ಟೆಪ್ಸ್ ಯಾಕೆ ಮುಖ್ಯ ಅಂದರೆ ಪ್ರೋಸೆಸ್ಸು, ಸ್ಟೆಪ್ಸು ಅಂತ ಈಗ ನೀವು NET-ನಲ್ಲಿ ಕ್ವಶನ್ಸ್ ಕೇಳಿರೋದನ್ನು ಅಬ್ಸರ್ವ್ ಮಾಡಿರ್ತೀರಾ ಪ್ರೀವಿಯಸ್ಲಿ. ಈಗ ರೀಸೆಂಟಾಗಿ ಈ ಸಲ ನಾನು KSET-ಅಲ್ಲೂ ಕೂಡ ಅದೇ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಮ್ಯಾಕ್ಸಿಮಮ್ ಮ್ಯಾಥ್ ದ ಫಾಲೋಯಿಂಗು ಮತ್ತು ಪ್ರೋಸೆಸ್ ರಿಲೇಟೆಡ್ ಕ್ವಶನ್ಸೇ ಅರೈಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ಸು: ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವ್ಯಾಲ್ಯೂ ಪರ್ಸೆಪ್ಷನ್. ಮೊದಲು ನಾವು ಕಸ್ಟಮರ್ ನೀಡ್ಸನ್ನು ಮತ್ತು ಅವರು ನಮ್ಮ ಬ್ರ್ಯಾಂಡ್ ಬಗ್ಗೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ಯಾವ ರೀತಿ ವ್ಯಾಲ್ಯೂ ಪರ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕು.
ಡಿಟರ್ಮೆಂಟ್ ಪರ್ಸ್ಯೂಡ್ ವ್ಯಾಲ್ಯೂ, ಎಷ್ಟು ವ್ಯಾಲ್ಯೂನ ಅವ್ರು ಪರ್ಸ್ಯೂ ಮಾಡ್ತಾ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ನಾವು ಪ್ರೈಸನ್ನು ಸೆಟ್ ಮಾಡಬೇಕಾಗುತ್ತೆ. ಆಮೇಲೆ ಡಿಸೈನ್ ಪ್ರಾಡಕ್ಟ್ ಆ್ಯಂಡ್ ಕಾಸ್ಟ್ ಸ್ಟ್ರಕ್ಚರ್ ಅಕಾರ್ಡಿಂಗ್ಲಿ, ಅದ್ರ ಬೇಸಿಸ್ ಮೇಲೆ ನಾವು ನಮ್ಮ ಪ್ರಾಡಕ್ಟನ್ನು ಮತ್ತು ಕಾಸ್ಟನ್ನು ಅಕಾರ್ಡಿಂಗ್ ಆಗಿ ಸೆಟ್ ಮಾಡ್ಕೊಳ್ಬೇಕು. ಈಗ ಕಸ್ಟಮರ್ಸ್ ಆರ್ ರೆಡಿ ಟು ಪೇ 15 rupees ಅಂದಾಗ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಅಂಡರ್ 15 rupees only so that we can make some profit also, right? Examples are iPhone, Rolex watches, Starbucks coffee. ಇದೆಲ್ಲ ನೋಡಿ ಪ್ರೀಮಿಯಂ ಪ್ರಾಡಕ್ಟ್ಸು ಯೂಶ್ವಲಿ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗನ್ನೇ ಮಾಡೋದು. ನಾನು ಅದನ್ನೇ ಆಗಲೇ ಎಕ್ಸಾಂಪಲ್ ಆಗಿ ಹೇಳಿದ್ದು, ಈವನ್ ಪಿಜ್ಜಾ ಕೂಡ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್: encourages quality and innovation, builds brand loyalty, maximizes the profit margin. ಸೊ ನೆಕ್ಸ್ಟ್ ಕಾಸ್ಟ್ ಬೇಸ್ಡ್. ಇಲ್ಲಿ ಏನೇನಿದೆ ಕಾಸ್ಟ್ ಬೇಸ್ಡ್ ಅಂದರೆ ನಿಮಗೆ ಗೊತ್ತಾಗಿದೆ, ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್. ವ್ಯಾಲ್ಯೂ ಆ್ಯಡೆಡ್, ವ್ಯಾಲ್ಯೂ ಬೇಸ್ಡ್ ಆರ್ ವ್ಯಾಲ್ಯೂ ಆ್ಯಡೆಡ್ ಅಂತ ಏನು ಹೇಳ್ತೀವಿ ಅಂದರೆ ಬೇಸ್ಡ್ ಆನ್ ಕಸ್ಟಮರ್ ಪರ್ಸೀವ್ಡ್ ವ್ಯಾಲ್ಯೂ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಕನ್ಸ್ಯೂಮರ್ ಏನು ತಿಳ್ಕೊಳ್ತಾನೆ, ಅದಕ್ಕೆ ಎಷ್ಟು ಓಕೆ ಸಾರಿ, ಇದು ವ್ಯಾಲ್ಯೂ ಬೇಸ್ಡ್ ಇಸ್ ಡಿಫ್ರೆಂಟ್, ವ್ಯಾಲ್ಯೂ ಆ್ಯಡೆಡ್ ಇಸ್ ಡಿಫ್ರೆಂಟ್. ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಬಗ್ಗೆ ಕೊಟ್ಟಿಲ್ಲ, ಬಟ್ ನನಗೆ ಗೊತ್ತು. ವ್ಯಾಲ್ಯೂ ಆ್ಯಡೆಡ್ ಪ್ರೈಸಿಂಗ್ ಅಂದರೆ ನೋಡಿ, ಈಗ ಒಂದು ಪ್ರಾಡಕ್ಟ್, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಎಕನಾಮಿಕ್ಸಲ್ಲಿ, ಶುಗರ್ ಕೇನನ್ನು ತೊಗೊಂಡು ಫ್ಯಾಕ್ಟ್ರಿಗೆ ತೊಗೊಂಡು ಬಂದು ಅದನ್ನು ಶುಗರ್ ಕೇನನ್ನು ಶುಗರಾಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡಿರ್ತೀವಿ ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ತೀವಿ. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ನಾವು ವ್ಯಾಲ್ಯೂ ಆ್ಯಡೆಡ್, ನಾವು ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀವಿ ಅದ್ರ ಬೇಸಿಸ್ ಮೇಲೆ ನಾವು ಪ್ರೈಸನ್ನು ಫಿಕ್ಸ್ ಮಾಡ್ಕೊಂಡು ಮಾರ್ಕೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಅಂದರೆ ಕನ್ಸ್ಯೂಮರ್ ಎಷ್ಟು ಕೊಡೋದಕ್ಕೆ ರೆಡಿ ಇದ್ದಾನೆ ಅನ್ನೋದು ವ್ಯಾಲ್ಯೂ ಬೇಸ್ಡ್. ಕಾಸ್ಟ್ ಬೇಸ್ಡ್ ಅಂದರೆ ನಮಗೆ ಎಷ್ಟು ಖರ್ಚಾಗಿದೆ ಅನ್ನೋದು ಕಾಸ್ಟ್ ಬೇಸ್ಡ್. ಓಕೆ, ಸೊ ಅದು ಬಿಟ್ಟು ಇಲ್ಲಿ ಕಾಂಪಿಟೇಷನ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಇದು ಗುಡ್ ವ್ಯಾಲ್ಯೂ ಪ್ರೈಸಿಂಗ್ ಇಸ್ ನಾಟ್ ಅ ವರ್ಡ್, ಆಸ್ ಮಚ್ ಐ ನೋ ಗುಡ್ ವ್ಯಾಲ್ಯೂ ಪ್ರೈಸಿಂಗ್ ಇಸ್ ನಾಟ್ ಅ ವರ್ಡ್. ಸೊ ಅಷ್ಟು ಗೊತ್ತಿರಲಿ, ಇಲ್ಲೇನೋ ಕೊಟ್ಟಿಲ್ಲ. ಸೊ ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್ ಅಂದರೆ ನಿಮಗೆ ಗೊತ್ತಿರಬೇಕು, ಬೇಸ್ಡ್ ಆನ್ ರೈವಲ್ಸ್ ಪ್ರೈಸಸ್. ನಮ್ಮ ಕಾಂಪಿಟೇಟರ್ಸ್ ಏನು ಪ್ರೈಸಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಾವು ಸೇಲ್ ಮಾಡಬೇಕಾಗುತ್ತೆ. ಸೊ ಅಷ್ಟು ಕ್ವಶನ್ ನಂಬರ್ 54. ಸೊ ಕ್ವಶನ್ ನಂಬರ್ 54 ಈಗ ಆನ್ಸರ್ ಏನು? ಆನ್ಸರ್ ಈಸ್ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್. Okay, next question number 55. Selling a product or a service at 2 or more prices where the differences in prices is not based on differences in cost. So ಈಗ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಓಕೆ, ಅದನ್ನು ನಾವು ಡಿಫ್ರೆಂಟ್ ಪ್ರೈಸಸಲ್ಲಿ ಮಾರ್ತಾ ಇದ್ದೀವಿ. ಓಕೆ, ಆ ಡಿಫ್ರೆನ್ಸಸ್ಸು ನಮಗೆ ಎಷ್ಟು ಕಾಸ್ಟ್ ಡಿಫ್ರೆನ್ಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ ಅಂತ. ಸೊ ಇಲ್ಲಿ ಮತ್ತೆ ಪ್ರೈಸಿಂಗ್ ಕ್ವಶನ್ನೇ. ನೀವು ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ಒಂದು ಮಾರ್ಕೆಟ್ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಆ್ಯಂಡ್ ಪೊಸಿಷನಿಂಗ್ ಬಗ್ಗೆ ಕೇಳಿದ್ದ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ. ನೆಕ್ಸ್ಟು ಅವ್ನು ಕೇಳಿದ್ದ ಬ್ರ್ಯಾಂಡ್ ಬಗ್ಗೆ. ಓಕೆ, ನೆಕ್ಸ್ಟು ಪ್ರೈಸಿಂಗ್ಸ್ ಬಗ್ಗೆ, ಮಾರ್ಕೆಟಿಂಗ್ ಪ್ರೈಸಿಂಗ್ ಬಗ್ಗೆ. ಅಂದರೆ ನೀವಿಲ್ಲಿ ಯಾವ್ಯಾವ ರೀತಿ ಟಾಪಿಕ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನುವಂಥದ್ದು, ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಬಗ್ಗೆ, ಇದೆಲ್ಲ ಟಾಪಿಕ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಂಡು ರೆಡಿ ಇರಬೇಕು ಅನ್ನುವಂಥದ್ದನ್ನು ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾನೆ ನಮಗೆ ಅರ್ಥ. ಈಗ ಕ್ವಶನ್ ನಂಬರ್ 55ನಲ್ಲಿ ಏನಂತೀವಿ ನಾವು ಇದನ್ನು ಅಂದರೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಸೆಗ್ಮೆಂಟೆಡ್ ಪ್ರೈಸಿಂಗ್. ಓಕೆ, ಹೆಂಗೆ ಸೆಗ್ಮೆಂಟೆಡ್ ಪ್ರೈಸಿಂಗ್? ಸೊ ಸೆಗ್ಮೆಂಟೆಡ್ ಪ್ರೈಸಿಂಗ್ ಆರ್ ಡಿಫ್ರೆನ್ಷಿಯಲ್ ಪ್ರೈಸಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಪ್ರತಿ ಸೆಗ್ಮೆಂಟಿಗೂ ಡಿಫ್ರೆಂಟ್ ಪ್ರೈಸಿಂಗನ್ನು ಮಾಡುವಂಥದ್ದು. ಮೀನಿಂಗ್ ಸೆಲ್ಲಿಂಗ್ ದ ಸೇಮ್ ಪ್ರಾಡಕ್ಟ್ ಅಟ್ 2 or more prices ನಾಟ್ ಬೇಸ್ಡ್ ಆನ್ ಕಾಸ್ಟ್ ಡಿಫ್ರೆನ್ಸಸ್ ಬಟ್ ಬೇಸ್ಡ್ ಆನ್ ದ ಡಿಫ್ರೆಂಟ್ ಮಾರ್ಕೆಟ್ ಸೆಗ್ಮೆಂಟ್ಸ್. ಒಂದು ಟೂತ್ ಬ್ರಷ್ ಅಂತ ಅಂದ್ಕೊಳ್ಳೋಣ. ಓಕೆ, ಆಗಲೇ ನಾನು ಸೋಷಿಯಲ್ ಕ್ಲಾಸ್ ಬಗ್ಗೆ ಮಾತಾಡಿದೆ ಅಲ್ವಾ, ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ. ಸೊ ಯೋಚನೆ ಮಾಡಿ, ಒಂದು ಟೂತ್ ಬ್ರಷ್ ಲೋವರ್ ಕ್ಲಾಸಿಗೆ ಮಾರುವಾಗ ಮೈಟ್ ಬಿ 15 to 20 rupees ಮಾರ್ಬೋದಾ? ಮಿಡಲ್ ಕ್ಲಾಸಿಗೆ ಮಾರುವಾಗ 50 to 100 rupees ಮಾರ್ಬೋದಾ? ಅಪ್ಪರ್ ಕ್ಲಾಸಿಗೆ ಮಾರುವಾಗ ಮೈಟ್ ಬಿ 200 rupeesಗಿಂತ ಜಾಸ್ತಿ ಮಾರ್ಬೋದು. ನೋಡಿ, ಇಲ್ಲಿ ಟೂತ್ ಪೇಸ್ಟೇ ಅದು, ಟೂತ್ ಬ್ರಷೇ ಅದು. ಓಕೆ, ಅದು ಡಿಫ್ರೆಂಟ್ ಕ್ಲಾಸಿಗೆ ಮಾರುವಾಗ ಡಿಫ್ರೆಂಟ್ ರೀತಿಯಲ್ಲಿ ಮಾರ್ತಾ ಇದ್ದೀವಿ, ಡಿಫ್ರೆಂಟ್ ಪ್ರೈಸಿಂಗಲ್ಲಿ ಮಾರ್ತಾ ಇದ್ದೀವಿ. ಕರೆಕ್ಟ್? ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ, ಎಷ್ಟೊಂದು ಪ್ರಾಡಕ್ಟ್ಸಲ್ಲಿ ಅಬ್ಸರ್ವ್ ಮಾಡಿರ್ತೀರ. ಈಗ ಒಂದು ಬ್ಯಾಗ್ ತೊಗೊಳ್ಬೇಕು ಅಂತ ಅಂದ್ಕೊಳ್ಳಿ, ಲೋವರ್ ಆಗಿ ಎಲ್ಲಾದರೂ ನಾವು ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡಿದ್ರೆ ನಮಗೆ 100 ರೂಪಾಯಿಗೆ ಒಂದು ಬ್ಯಾಗ್ ಸಿಗ್ಬೋದು, ಮೈಟ್ ಬಿ. ಓಕೆ,
ಆರ್ 1000 ರುಪೀಸಿಗೆ ಸಿಗ್ಬೋದು. ಆದರೆ ಅದೇ ಬ್ಯಾಗ್ ಹೈ ಕ್ಲಾಸ್ ಸೊಸೈಟಿನಲ್ಲಿ 10,000 ರೂಪಾಯಿಗೆ ಮಾರ್ತಾ ಇರ್ಬೋದು, ರೈಟ್? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಸೆಗ್ಮೆಂಟೆಡ್ ಪ್ರೈಸ್. ಸೊ ಟೈಪ್ಸ್ ಕಸ್ಟಮರ್ ಸೆಗ್ಮೆಂಟೆಡ್ ಪ್ರೈಸಿಂಗ್, ಸ್ಟೂಡೆಂಟ್ಸು, ಸೀನಿಯರ್ಸು ಅಂಥವ್ರಿಗೆ ಡಿಫ್ರೆಂಟ್ ಪ್ರೈಸಿಂಗ್ ಮಾಡುವಂಥದ್ದು, ಲೈಕ್ ಮೂವಿ ಟಿಕೆಟ್ಸ್ ಆರ್ ವಂಡರ್ಲಾಗ್ ಹೋಗುವಾಗ. ನೆಕ್ಸ್ಟ್ ವಂಡರ್ಲಾಗ್ ಹೋಗುವಾಗ ಗೊತ್ತಲ್ಲ ನಿಮಗೆ, ಸ್ಟೂಡೆಂಟ್ಸಿಗೆ ವಿಮೆನ್ನಿಗೆ ಎಲ್ಲ ಡಿಫ್ರೆಂಟ್, ವೆಡ್ನೆಸ್ಡೇ ವಿಮೆನ್ ಅಂತ ಡಿಫ್ರೆಂಟ್ ಪ್ರೈಸಿಂಗ್ ಕೊಡ್ತಾರೆ, 1+1 ಫ್ರೀ ಅಂತ ಕೊಡ್ತಾರೆ, ಅದೆಲ್ಲ ಸೆಗ್ಮೆಂಟ್. ನೆಕ್ಸ್ಟ್ ಪ್ರಾಡಕ್ಟ್ ಫಾರ್ಮ್ ಪ್ರೈಸಿಂಗ್, ಡಿಫ್ರೆಂಟ್ ವರ್ಷನ್ಸ್ ಆಫ್ ಅ ಪ್ರಾಡಕ್ಟ್ ಇಟ್ ಅ ಡಿಫ್ರೆಂಟ್ ಪ್ರೈಸ್. ಲೈಕ್ ಫ್ಲೈಟಲ್ಲಿ ಡಿಫ್ರೆಂಟ್ ಕ್ಲಾಸಸ್ ಇರುತ್ತೆ, ಬಿಸ್ನೆಸ್ ಕ್ಲಾಸ್, ಎಕನಾಮಿ ಕ್ಲಾಸ್ ಅಂತ, ಆ ರೀತಿ. ನೆಕ್ಸ್ಟು ಲೊಕೇಶನ್ ಪ್ರೈಸಿಂಗ್, ಡಿಫ್ರೆಂಟ್ ಲೊಕೇಶನ್ ಬೇಸ್ಡ್. ಈಗ ಸ್ಟೇಡಿಯಂ ಸೀಟಿಂಗು ಅಥವಾ ಈ ಮೂವಿಗೆ ಹೋದಾಗಲೂ ಅಷ್ಟೇ, ನೀವು ನೋಡಿ ಡಿಫ್ರೆಂಟ್ ಕ್ಲಾಸಸ್ ಇರುತ್ತಲ್ವ ಅಲ್ಲಿ, ಎಕಾನಮಿ ಕ್ಲಾಸ್, ಐ ಥಿಂಕ್ ಡಿಫ್ರೆಂಟ್ ಕ್ಲಾಸಸ್ ಇದೆ, ಆ ಕ್ಲಾಸಸ್ಸಲ್ಲೂ ಕೂಡ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಲೊಕೇಶನ್ ಪ್ರೈಸಿಂಗ್. ನೆಕ್ಸ್ಟ್ ಟೈಮ್ ಪ್ರೈಸಿಂಗ್, ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟ್ ಪ್ರೈಸಿಂಗ್ ಮಾಡುವಂಥದ್ದು, ಲೈಕ್ ಪೀಕ್ ಟೈಮಿಂಗ್ಸ್ ಇದ್ದಾಗ ಆ ಟೈಮಲ್ಲಿ ಜಾಸ್ತಿ ಪ್ರೈಸಿಂಗ್ ಮಾಡೋದು, ಆಫ್ ಪೀಕ್ ಅವರ್ಸ್ ಇದ್ದಾಗ ಅಲ್ಲಿ ಕಡಿಮೆ ಮಾರುವಂಥದ್ದು, ಕರೆಕ್ಟ್? ಸೊ ದಟ್ ಕ್ಯಾನ್ ಬಿ ದ ಟೈಮ್ ಪ್ರೈಸಿಂಗ್. ಸೊ ದಿಸ್ ಆರ್ ದ ಸೆಗ್ಮೆಂಟೆಡ್ ಪ್ರೈಸಿಂಗ್. ಕಂಡೀಷನ್ಸ್, ಮಾರ್ಕೆಟ್ ಮಸ್ಟ್ ಬಿ ಸೆಗ್ಮೆಂಟೆಡ್, ಕ್ಲಿಯರಾಗಿ ಮಾರ್ಕೆಟನ್ನು ಸೆಗ್ಮೆಂಟ್ ಮಾಡಿರಬೇಕು. ಸೆಗ್ಮೆಂಟ್ ಮಸ್ಟ್ ಹ್ಯಾವ್ ಡಿಫ್ರೆಂಟ್ ಪ್ರೈಸ್ ಸೆನ್ಸಿಟಿವ್ಸ್, ನೋ ರೀಸೇಲ್ ಬಿಟ್ವೀನ್ ಸೆಗ್ಮೆಂಟ್ಸ್. ಸೊ ಇಲ್ಲಿ ನಾವು ಸೆಗ್ಮೆಂಟ್ಸ್ ಈ ಪ್ರೈಸ್ ಅವರಲ್ಲಿ, ಈ ಪೀಕ್ ಅವರಲ್ಲಿ ಆ ರೀತಿ ಪ್ರೈಸ್ ಸೆನ್ಸಿಟಿವ್ ಇರುತ್ತೆ. ಜನಗಳು ಯಾರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರೈಸಿಗೆ, ಅಂಥವರಿಗೆ ನಾವು ಇದನ್ನು ಸೆಗ್ಮೆಂಟೆಡ್ ಪ್ರೈಸಿಂಗನ್ನು ಮಾರಬಹುದು. ಸೊ ಅಷ್ಟು. ಸೊ ಇಲ್ಲಿ ಎಕ್ಸಾಂಪಲ್ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ವಾಟ್ ಈಸ್ ಸೈಕಾಲಜಿಕಲ್ ಪ್ರೈಸಿಂಗ್, ವಾಟ್ ಈಸ್ ರೆಫರೆನ್ಸ್ ಪ್ರೈಸಿಂಗ್ ಆ್ಯಂಡ್ ವಾಟ್ ಈಸ್ ಡೈನಾಮಿಕ್ ಪ್ರೈಸಿಂಗ್ ಅಂತ ಕೂಡ ಇಲ್ಲಿ ಕೊಟ್ಟಿಲ್ಲ ಅವರು. ಓಕೆ, ಸೊ ವಾಟ್ ಈಸ್ ಸೈಕಾಲಜಿಕಲ್ ಪ್ರೈಸಿಂಗ್ ನೋಡಿ, ಈಗ ನಾವು ಏನು 99 ಅಂತ ನೋಡ್ತೀವಿ, ಓಕೆ, ಅಥವಾ 199, 299, 399, 1999 ಅಂತ ನೋಡ್ತೀವಿ. ಇಲ್ಲಿ ಏನಕ್ಕೆ ಅದನ್ನು ನಾವು ಸೈಕಾಲಜಿಕಲ್ ಪ್ರೈಸಿಂಗ್ ಅಂತ ಹೇಳ್ತೀವಿ? ಸೈಕಾಲಜಿಕಲ್ ಪ್ರೈಸಿಂಗ್ ಓಕೆ ನೋಡಿ, ಸೈಕಾಲಜಿಕಲ್ UGC ನೆಟ್ನಲ್ಲಿ ಏನೇನು ಕ್ವೆಶನ್ಸ್ ಕೇಳ್ತಾರೆ ಅದ್ರ ಬೇಸಿಸ್ ಮೇಲೆ ನಾನು ಕಂಟೆಂಟನ್ನು ತೊಗೊಂಡಿದ್ದೆ. ಸೈಕಾಲಜಿಕಲ್ ಪ್ರೈಸಿಂಗ್ ಅಂದರೆ ಕಸ್ಟಮರ್ಸ್ ಸೈಕಾಲಜಿನ ಕ್ಯಾಚ್ ಮಾಡಿಕೊಂಡು ಅವರಿಗೆ ಅವ್ರ ಪರ್ಸೆಪ್ಷನ್ ಪ್ರಕಾರ ನಾವು ಇನ್ಫ್ಲೂಯೆನ್ಸ್ ಮಾಡಿ ಪರ್ಚೇಸ್ ಮಾಡೋ ರೀತಿಯಲ್ಲಿ ಮಾಡುವಂಥ ನಾವು ಸೈಕಾಲಜಿಕಲ್ ಪ್ರೈಸಿಂಗ್ ಅಂತ. ಆಗಲೇ ನಾನು ಹೇಳ್ತಾ ಇದ್ದೆ 999 ಇನ್ಸ್ಟೆಡ್ ಆಫ್ 1000, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಆಡ್ ಈವನ್ ಪ್ರೈಸ್. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಪರ್ಟಿಕ್ಯುಲರ್ಲಿ ದ ಟೈಪ್ಸ್ ಆಫ್ ಪ್ರೈಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಡ್ ಈವನ್ ಪ್ರೈಸಿಂಗ್ ಈಸ್ ವೆನ್ ದೇ ಆರ್ ಗಿವಿಂಗ್ 999 ಇನ್ಸ್ಟೆಡ್ ಆಫ್ 1000. 1000 ಅಂದ ತಕ್ಷಣ 1000 ಅಂತ ಅನ್ನಿಸ್ಬೋದು, 999 ಅಂದಾಗ ಲೆಸ್ ದೆನ್ 1000 ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ಸೈಕಾಲಜಿಕಲ್. ಇತ್ತೀಚೆಗೆ ಅದೇನು ವರ್ಕ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ದಟ್ ವಾಸ್ ಅ ಕೈಂಡ್ ಆಫ್. ನೆಕ್ಸ್ಟ್ ಪ್ರೆಸ್ಟೇಜ್ ಪ್ರೀಮಿಯಂ ಪ್ರೈಸಿಂಗ್. ಈಗ ನೀವು ಹೈಯರ್ ಪ್ರೈಸಲ್ಲಿ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಜನಕ್ಕೆ ಅನಿಸುತ್ತೆ, ಇದು ತುಂಬ ಕಾಸ್ಟ್ಲಿ, ಒಳ್ಳೆ ರೆಪ್ಯೂಟೆಡ್ ಕಂಪನಿ ಅಂತ. ಓಕೆ, ಅದನ್ನು ನಾವು ಹೈಯರ್ ಪ್ರೈಸಸ್, ಪ್ರೆಸ್ಟೇಜ್ ಪ್ರೀಮಿಯಂ ಪ್ರೈಸಿಂಗ್ ಅಂತ ಹೇಳ್ತೀವಿ. ದಿಸ್ ಈಸ್ ಇಂಪಾರ್ಟೆಂಟ್. ಅಗೇನ್ ಪ್ರೀಮಿಯಂ ಪ್ರೈಸಿಂಗ್ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಪ್ರೈಸ್ ಆ್ಯಂಕರಿಂಗ್, ಓಕೆ, ಶೋಯಿಂಗ್ ಹೈ ಪ್ರೈಸಸ್. ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ಯಾವುದಾದ್ರೂ ಕೋರ್ಸ್ಗಳನ್ನು ಮಾರುವಾಗ ಅಥವಾ ಏನಾದರೂ ಮಾಡುವಾಗ ಇಟ್ ವಾಸ್ 2999, ನೌ ಇಟ್ ಈಸ್ ಜಸ್ಟ್ ಸೆಲ್ಲಿಂಗ್ ಅಟ್ 1500 rupees. ಸೊ ಯು ಕ್ಯಾನ್ ಜಸ್ಟ್ ನೌ ಬೈ ಇಟ್ ಅನ್ನೋದನ್ನು ನೀವು ಯೂಶಲಿ ಯಾವುದಾದ್ರೂ ಎಜುಕೇಷ್ನಲ್ ವೆಬ್ಸೈಟ್ಸ್ಗಳಲ್ಲಿ ಅಬ್ಸರ್ವ್ ಮಾಡ್ತೀರಾ. ಇದು ರೈಟ್, ದಟ್ ಈಸ್ ಪ್ರೈಸ್ ಆ್ಯಂಕರಿಂಗ್ ಅಂತ. ದಿಸ್ ಇಸ್ ಇಟ್ ವರ್ಕ್ಸ್ ವೆಲ್. ಪ್ರೈಸ್ ಆ್ಯಂಕರಿಂಗ್ ನೌ ಡೇಸ್ ಇಟ್ ಈಸ್ ವರ್ಕಿಂಗ್ ವೆಲ್. ಚಾರ್ಮ್ ಪ್ರೈಸಿಂಗ್, ಓಕೆ, ಚಾರ್ಮ್ ಪ್ರೈಸಿಂಗ್ ಅಂದರೆ using 9 ending prices because customers perceive 999 as much cheaper than 1000. ಸೊ ಇದು ಕೂಡ ಸಮ್ ವಾಟ್ ಆಡ್ ಈವನ್ ಪ್ರೈಸಿಂಗ್ ಥರನೇ ಇದೆ. 49.99 ಇನ್ಸ್ಟೆಡ್ ಆಫ್ ಸೇಯಿಂಗ್ 50. ಓಕೆ, ಜಸ್ಟ್ ಅಲ್ಲಿ 0.01 ಅಷ್ಟು ರೆಡ್ಯೂಸ್ ಆಗ್ತಾ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಗಿವಿಂಗ್ ಸಮ್ ವಾಟ್ a kind of mindset to customers that it is going at a lesser cost ಅಂತ. That is psychological pricing. So next reference pricing ಅಂತ ಬಂದಾಗ consumers compare a product price to an internal or external reference point before judging its values. Like internal reference prices ಅಂದರೆ buyer expects or remember based on the past experience. ಲಾಸ್ಟಲ್ಲಿ ನಾನು ಇಷ್ಟಕ್ಕೆ ಪರ್ಚೇಸ್ ಮಾಡಿದ್ದೆ, ಓಕೆ, ಅದ್ರ ಬೇಸಿಸ್ ಮೇಲೆ ಅಂತ ಯಾವುದಕ್ಕೂ ನಾವು ಕಂಪೇರ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ. ಸೊ ಕಂಪೇರ್ ಅಂತ ಬಂದಾಗ ಅಲ್ಲಿ ರೆಫರೆನ್ಸ್ ಪ್ರೈಸಿಂಗ್ ಅನ್ನುವಂಥದ್ದು ನೀವು ನೆನಪಿಟ್ಕೊಳ್ಬೇಕು. ಸೊ ಕಂಪೇರಿಷನ್ ವಿತ್ ಇಂಟರ್ನಲ್ ರೆಫರೆನ್ಸ್ ಆರ್ ಎಕ್ಸ್ಟರ್ನಲ್ ರೆಫರೆನ್ಸ್.
ಸೊ ಎಕ್ಸ್ಟರ್ನಲ್ ರೆಫರೆನ್ಸಸ್ಸು ಕಂಪ್ಯಾರಿಸನ್ ಪ್ರೈಸ್ ಶೋನ್ ಬೈ ದ ಮಾರ್ಕೆಟರ್. ಈಗ ಎಕ್ಸಾಂಪಲ್ MRP 990 ನಾವು 799 ಅಂತ ಆಗಲೇ ಏನಾದರೂ ಒಂದು ತೋರಿಸ್ತಾ ಇದ್ರೆ ಅದಕ್ಕೆ ನಾವು ಕಂಪೇರ್ ಮಾಡ್ಕೊಂಡು ವಿ ಕ್ಯಾನ್ ಬೈ ಇಟ್ ಅಂತ ಪರ್ಚೇಸ್ ಮಾಡ್ತೀವಿ. ದಟ್ ಈಸ್ ರೆಫರೆನ್ಸ್ ಪ್ರೈಸಿಂಗ್. ಓಕೆ, ನೆಕ್ಸ್ಟ್ ಡೈನಾಮಿಕ್ ಪ್ರೈಸಿಂಗ್. ಇದು ಇಂಪಾರ್ಟೆಂಟ್. ಡೈನಾಮಿಕ್ ಪ್ರೈಸಿಂಗ್ ಇಂದ ಕ್ವಶನ್ಸ್ ಕೇಳಿದ್ದಾರೆ. Dynamic pricing involves continuously adjusting prices based on real-time demand, supply, customers' behavior, competitor pricing. So the changes ಕಂಟಿನ್ಯೂಸ್ಲಿ ಚೇಂಜ್ ಮಾಡ್ತಾನೇ ಇರೋದು ಪ್ರೈಸಸ್. ಇವತ್ತಿದ್ದಂಥದ್ದು ಇನ್ನೊಂದು ವಾರದಲ್ಲಿ ಇರಲ್ಲ. ಯಾಕಂದರೆ ಈ ಕಾಂಪಿಟೇಷನ್ ಡಿಫ್ರೆಂಟ್ ಇರುತ್ತೆ ಅಥವಾ ಕನ್ಸ್ಯೂಮರ್ಸ್ ಬಿಹೇವಿಯರ್ ಚೇಂಜ್ ಇರುತ್ತೆ. ಅದ್ರ ಪ್ರಕಾರ ಪ್ರೈಸಸನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಇದನ್ನು ನೀವು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಫ್ಲಿಪ್ಕಾರ್ಟು, ಅಮೆಝಾನ ಅದರಲ್ಲೆಲ್ಲ ನೀವು ಡೈನಾಮಿಕ್ ಪ್ರೈಸಿಂಗನ್ನು ಅಬ್ಸರ್ವ್ ಮಾಡ್ತೀರಿ. ಸೊ ಇಷ್ಟು ಪ್ರೈಸಿಂಗ್ ಬಗ್ಗೆ ಗೊತ್ತಿರಬೇಕು. ಅದು ಬಿಟ್ಟು ನಿಮಗೆ ಏನೇನು ಗೊತ್ತಿರಬೇಕು, ಮೇಜರ್ ಪ್ರೈಸಿಂಗ್ ಸ್ಟ್ರಾಟಜೀಸ್ ನೋಡಿ. ಕಾಸ್ಟ್ ಬೇಸ್ಡ್ ಪ್ರೈಸಿಂಗು, ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗು, ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗು, ಡಿಮ್ಯಾಂಡ್ ಬೇಸ್ಡ್ ಪ್ರೈಸಿಂಗು, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಬಿಟ್ಟು ಸೈಕಾಲಜಿಕಲ್ ರೆಫರೆನ್ಸು, ಡೈನಾಮಿಕ್, ವ್ಯಾಲ್ಯೂ ಬೇಸ್ಡ್, ಕಾಸ್ಟ್ ಬೇಸ್ಡ್ ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಇಷ್ಟಾದಮೇಲೆ ಕ್ವಶನ್ ನಂಬರ್ 56. ಸೊ ಕ್ವಶನ್ ನಂಬರ್ 56 ಏನು ಹೇಳ್ತಾ ಇದೆ, ಆಲ್ ಆಫ್ ದ ಫಾಲೋಯಿಂಗ್ ಆರ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಡೆವಲಪಿಂಗ್ ಅನ್ ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ ಅಂತ. ನೋಡಿ, ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ ಡೆವಲಪ್ ಮಾಡುವಂಥ ಸ್ಟೆಪ್ಸ್ ಇಲ್ಲಿದೆ. ಫಸ್ಟ್ ಸ್ಟೆಪ್ ಇಸ್ ಟು ಸೆಟ್ಟಿಂಗ್ ಅಡ್ವರ್ಟೈಸಿಂಗ್ ಆಬ್ಜೆಕ್ಟಿವ್ಸ್. ನೋಡಿ, ಇಲ್ಲಿ ಸಿಂಪಲ್ಲಾಗಿ ನಾನು ಈಗ ಈ ಇದನ್ನು ಹೇಳೋಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ನಾವು ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ ಅಂದರೆ ಏನು, ನಾವು ಅಡ್ವರ್ಟೈಸಿಂಗ್ ಕೊಡೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾನನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಅದನ್ನು ನಾವು ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಈಗ ಪ್ಲ್ಯಾನ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ಆಬ್ವಿಯಸ್ಲಿ ನಮಗೆ ಆಬ್ಜೆಕ್ಟಿವ್ಸ್ ಅಂತ ಇರಲೇಬೇಕು, ಗೋಲ್ ಅಂತ ಇರಲೇಬೇಕು. ಇದ್ದಾಗ ನಾವು ಅದನ್ನು ಅಡ್ವರ್ಟೈಸಿಂಗ್ ಬಜೆಟು ಮಾಡ್ಕೊಳ್ಬೇಕು. ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಎಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಅದೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಆದರೆ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂದರೆ ನಮಗೆ ಯಾರಿಗೋಸ್ಕರ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ವಿ, ಟಾರ್ಗೆಟ್ ಮಾರ್ಕೆಟ್, ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಲೇಬೇಕಾಗತ್ತೆ. ಕರೆಕ್ಟ್. ಸೊ ಇರಬೇಕಾದ್ರೆ ಇದೆಲ್ಲ ನಾವು ಪ್ಲ್ಯಾನಲ್ಲೇ ಮಾಡ್ಕೊಳ್ತೀವಿ. ಇವ್ಯಾಲ್ಯೂಯೇಟಿಂಗ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಇಸ್ ದ ಲಾಸ್ಟ್ ಥಿಂಗ್ ವಿ ಡೂ, ಬಟ್ ನಾಟ್ ಇನ್ಕ್ಲೂಡೆಡ್ ವೆನ್ ವಿ ಆರ್ ಪ್ಲಾನಿಂಗ್. ಓಕೆ, ಸೊ ಇದನ್ನು ಅಡ್ವರ್ಟೈಸಿಂಗ್ ಪ್ಲ್ಯಾನ್ ಮಾಡುವಾಗ ನಾವು ಈ ಮೂರನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಫೋರ್ತ್ ಒನ್ನು ಇದು ಮುಗಿದ ಮೇಲೆ, ಅಡ್ವರ್ಟೈಸಿಂಗ್ ಮುಗಿದ ಮೇಲೆ ಅಡ್ವರ್ಟೈಸಿಂಗ್ ಕ್ಯಾಂಪೇನನ್ನು ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಇದು ನನ್ನ ಅಭಿಪ್ರಾಯ. ಫೋರ್ತ್ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ನಾಟ್ ಆಲ್ ಆಫ್ ದ ಆರ್ ಇಂಪಾರ್ಟೆಂಟ್ ಡಿಸಿಷನ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಡೆವಲಪಿಂಗ್ ಎಕ್ಸೆಪ್ಟ್ ಅಂತ ಹೇಳಿರೋದ್ರಿಂದ ಫೋರ್ತ್ ಕ್ವಶನ್. ಓಕೆ, ಎಕ್ಸೆಪ್ಟ್ ಅಂದರೆ ನಾಟ್ ಅಂತ. ಸೊ ಫೋರ್ತ್ ಇಸ್ ದ ಆನ್ಸರ್ ನನ್ನ ಪ್ರಕಾರ. ಇಲ್ಲಿ ನೋಡೋಣ ಏನು ಸ್ಟೆಪ್ ಬೈ ಸ್ಟೆಪ್. ಸೆಟ್ಟಿಂಗ್ ಅಡ್ವರ್ಟೈಸಿಂಗ್ ಆಬ್ಜೆಕ್ಟಿವ್ಸ್. ಫಸ್ಟ್ ನಾವು ಅಡ್ವರ್ಟೈಸಿಂಗ್ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡಬೇಕು. ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ, ಇನ್ಫಾರ್ಮೇಷನ್ ಮಾಡೋದಕ್ಕೆ, ಅದ್ರ ಬಗ್ಗೆ ನಾಲೆಡ್ಜ್ ಕೊಡೋದಕ್ಕೆ ಅಥವಾ ರಿಮೈಂಡರ್ ಮಾಡೋದಕ್ಕೆ ಅನ್ನುವಂಥದ್ದು. ನೆಕ್ಸ್ಟ್ ಸೆಟ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಬಜೆಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ, ಎಷ್ಟು ಅಂತ. ಡೆವಲಪಿಂಗ್ ಅಡ್ವರ್ಟೈಸಿಂಗ್ ಮೆಸೇಜ್, ಸೆಲೆಕ್ಟಿಂಗ್ ಮೀಡಿಯಾ, ಆಮೇಲೆ ಇವ್ಯಾಲ್ಯೂಯೇಟಿಂಗ್ ಅಡ್ವರ್ಟೈಸಿಂಗ್ ಎಫೆಕ್ಟಿವ್ನೆಸ್. ಓಕೆ, ಸೊ ಇಲ್ಲಿ ಇನ್ನೊಂದೇನು ಗೊತ್ತಾ, ಅಡ್ವರ್ಟೈಸಿಂಗ್ ಆಬ್ಜೆಕ್ಟಿವ್ಸ್ ಆಗಿದ ತಕ್ಷಣ ನಾವು ಫಸ್ಟು ಟಾರ್ಗೆಟ್ ಮಾರ್ಕೆಟನ್ನು ಡಿಫೈನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಟಾರ್ಗೆಟ್ ಮಾರ್ಕೆಟ್ ಅಂತ ಇದೆ, ಇಲ್ಲಿ ಕೊಟ್ಟಿಲ್ಲ. ಬಟ್ ನಿಮಗೆ ಸ್ಟೆಪ್ಸ್ ಏನಾದರೂ ಕೇಳಿದರೆ ಎಕ್ಸಾಮಿನೇಷನಲ್ಲಿ ಟಾರ್ಗೆಟ್ ಮಾರ್ಕೆಟ್ ಬಗ್ಗೆ ಕೇಳಲ್ಲ, ಈ 5 ಸ್ಟೆಪ್ಸನ್ನು ಕೊಡ್ತಾರೆ. ನೆನಪಿರಲಿ, ಯಾವತ್ತೂ ಅಷ್ಟೇ ಇವ್ಯಾಲ್ಯೂಯೇಷನ್ ಅಂತ ಬಂದರೆ ಅದು ಲಾಸ್ಟ್ ಸ್ಟೆಪ್ಪೇ ಆಗಿರುತ್ತೆ. ಓಕೆ, ಇವ್ಯಾಲ್ಯೂಯೇಷನ್ಸ್, ಟೇಕಿಂಗ್ ಕಂಟ್ರೋಲ್, ಮೆಷರ್ಸ್ ಅಂತ ಆ ರೀತಿ ಬಂದರೆ ಅದೆಲ್ಲ ಲಾಸ್ಟ್ ಸ್ಟೆಪ್ಪೇ ಆಗಿರುತ್ತೆ. ಓಕೆ, ಆಬ್ಜೆಕ್ಟಿವ್ಸ್ ಅನ್ನೋದು ಯಾವತ್ತು ಆಬ್ಜೆಕ್ಟಿವ್ಸು, ಗೋಲ್ಸು, ಡಿಫೈನಿಂಗ್ ಅಂತ ಏನಾದರೂ, ಸೆಟ್ಟಿಂಗ್ ಅಂತ ಏನಾದರೂ ಬಂದರೆ ಆ ರೀತಿ ಅದು ಫಸ್ಟು ವರ್ಡ್ ಆಗಿರುತ್ತೆ, ಫಸ್ಟು ಸ್ಟೆಪ್ ಆಗಿರುತ್ತೆ. ಓಕೆ, ಆ ಮಧ್ಯದಲ್ಲಿ ಏನು ಕೇಳ್ತಾರೋ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಬರ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 57. ಕ್ವಶನ್ ನಂಬರ್ 57, ದ ಫಂಡಮೆಂಟಲ್ ಪರ್ಪಸ್ ಆಫ್ ಎನ್ ಆರ್ಗನೈಸೇಷನ್ ಮಿಷನ್ ಸ್ಟೇಟ್ಮೆಂಟ್ ಈಸ್. ಈಗ ಕ್ವಶನ್ ನಂಬರ್ 57 ಮಾರ್ಕೆಟಿಂಗ್ ಮುಗಿದಾಯಿತು, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಿಗೆ ಬಂದಿದೆ. ನಿಮಗೆ ಗೊತ್ತಿದೆ ಮಿಷನ್, ವಿಷನ್, ಅಬ್ಜೆಕ್ಟಿವ್ಸ್, ಗೋಲ್ಸ್ ಅಂದರೆ ಏನು, ಇದರ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಮಿಷನ್, ವಿಷನ್, ಆಬ್ಜೆಕ್ಟಿವ್ ಆ್ಯಂಡ್ ಗೋಲ್ಸ್. ಸೊ ಮಿಷನ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಫಂಡಮೆಂಟಲ್ ಪರ್ಪಸ್ ಆ್ಯಂಡ್ ರೀಸನ್ಸ್ ಫಾರ್ ಎಕ್ಸಿಸ್ಟೆನ್ಸ್ ಆಫ್ ಎನ್ ಆರ್ಗನೈಸೇಷನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಸೊಸೈಟಿ.
ಓಕೆ. ಸೊ ಈಗ ನಾವು ಯಾಕೆ ನನ್ನ ಆರ್ಗನೈಸೇಷನ್ನು ಇನ್ನು ನೆಕ್ಸ್ಟು ಈಗ ಎಕ್ಸಿಸ್ಟೆನ್ಸ್ ಆಗಿದೆ, ನೆಕ್ಸ್ಟ್ ವಿಷನ್ ಅಂದರೆ ಫ್ಯೂಚರ್, ಓಕೆ. ಮಿಷನ್ ಅಂದರೆ ಈಗ ಯಾವ ರೀತಿ ಎಕ್ಸಿಸ್ಟ್ ಆಗಿದೆ, ಯಾಕೆ ಎಕ್ಸಿಸ್ಟ್ ಆಗಿದೆ, ಹೇಗೆ ಎಕ್ಸಿಸ್ಟ್ ಆಗಿದೆ, ಯಾವ ರೀತಿ ನಾವು ಕೆಲಸ ಮಾಡಿದ್ದೀವಿ, ಅದನ್ನೆಲ್ಲ ಹೇಳುವಂಥದ್ದು, ಪ್ರೆಸೆಂಟನ್ನ ಹೇಳುವಂಥದ್ದು ಮಿಷನ್ ಸ್ಟೇಟ್ಮೆಂಟ್. ಫ್ಯೂಚರಲ್ಲಿ ನಾನು ಏನು ಮಾಡಬೇಕಂತ ಇದ್ದೀನಿ ಅದನ್ನು ಹೇಳುವಂಥದ್ದು ವಿಷನ್, VISION, ವಿಷನ್ ಸ್ಟೇಟ್ಮೆಂಟ್. ಸೊ ಈಗ ಫಂಡಮೆಂಟಲ್ ಪರ್ಪಸ್ of an organization mission statement is to create good human relations climate in the organization, define the organization purpose in the society, define the operational structure of the organization, generate a good public relation to the organization. Il answer define the organization's purpose in the society. Answer is 2. ಆರ್ಗನೈಸೇಷನ್, ಸೊಸೈಟಿನಲ್ಲಿ ಆರ್ಗನೈಸೇಷನ್ ಇರೋದು ಯಾಕೆ, ಹೇಗಿದೆ, ಎಷ್ಟು ಎಫರ್ಟ್ ಆಗಿದೆ, ಎಷ್ಟು ಕೆಲಸ ಮಾಡ್ತಾ ಇದೆ, ಅದನ್ನೆಲ್ಲ ಹೇಳುತ್ತೆ. ಸೊ ಪರ್ಪಸ್ ಅಂತ ಬಂದಾಗ ವಾಟ್ ದ ಆರ್ಗನೈಸೇಷನ್ ಸ್ಟ್ಯಾಂಡ್ಸ್ ಫಾರ್, ನಾವು ಏನಕ್ಕೆ ಆರ್ಗನೈಸೇಷನ್ ಮಾರ್ಕೆಟಲ್ಲಿ ಇದೆ, ಏನು ಪ್ರೊವೈಡ್ ಮಾಡ್ತಾ ಇದೆ, ಸೊಸೈಟಿನಲ್ಲಿರುವಂಥ ಯಾವ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡ್ತಾ ಇದೆ, ರೈಟ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆ್ಯಂಡ್ ಗೋಲ್ ಸೆಟ್ಟಿಂಗ್, ಫ್ಯೂಚರ್ನ ಏನು ಮಾಡಬೇಕಂತ ಇದೆ, ಆಮೇಲೆ ಕಮ್ಯುನಿಕೇಟ್ಸ್ ಟು ಸ್ಟೇಕ್ ಹೋಲ್ಡರ್ಸ್ ವೈ ದ ಕಂಪನಿ ಎಕ್ಸಿಸ್ಟ್. ದಿಸ್ ಈಸ್ ಇಂಪಾರ್ಟೆಂಟ್ ವರ್ಡ್. ಕಮ್ಯುನಿಕೇಟ್ ದ ಸ್ಟೇಕ್ ಹೋಲ್ಡರ್ ವೈ ದ ಕಂಪನಿ ಎಕ್ಸಿಸ್ಟ್. ಈಗ ನಮ್ಮ ಕಂಪನಿ ಯಾಕೆ ಎಕ್ಸಿಸ್ಟ್ ಆಗಿದೆ ಅನ್ನೋದನ್ನು ಹೇಳುತ್ತೆ. ಕೀ ಎಲಿಮೆಂಟ್ಸ್ ಕಸ್ಟಮರ್, ಹೂ ಆರ್ ಸರ್ವ್, ಯಾರಿಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ ಅಂತ ಮಿಷನ್ ಸ್ಟೇಟ್ಮೆಂಟಲ್ಲಿ ಹೇಳುತ್ತೆ. ಏನೇನನ್ನು ಸರ್ವ್ ಮಾಡ್ತಾ ಇದ್ದೀವಿ, ಪ್ರಾಡಕ್ಟ್ ಸರ್ವಿಸ್ ಏನು ನಮ್ಮದು, ಯಾವ ಮಾರ್ಕೆಟಲ್ಲಿ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ, ಫಿಲಾಸಫೀಸು, ನಮ್ಮ ವ್ಯಾಲ್ಯೂ ಏನು, ಆಮೇಲೆ ಪಬ್ಲಿಕ್ ಇಮೇಜ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸೊಸೈಟಿಗೋಸ್ಕರ, ಅದೆಲ್ಲ ಹೇಳುವಂಥದ್ದು ಮಿಷನ್ ಸ್ಟೇಟ್ಮೆಂಟ್. ಸೊ ಅದು ಬಿಟ್ಟು ಡಿಫ್ರೆನ್ಸಸ್ ಫ್ರಮ್ ವಿಷನ್ ಸ್ಟೇಟ್ಮೆಂಟ್ ಅಂತ ಅದೇ ಕೊಟ್ಟಿದೆ ChatGPT. ಸೊ ಹಿಯರ್ ಮಿಷನ್ಗೂ ವಿಷನ್ಗೂ ಏನು ಅಂತ ಹೇಳಿದೆ. ಮಿಷನ್ ಫೋಕಸಸ್ ಆನ್ ಕರೆಂಟ್ ಪರ್ಪಸ್, ವಿಷನ್ ಫೋಕಸಸ್ ಆನ್ ಫ್ಯೂಚರ್ ಆಸ್ಪಿರೇಷನ್ಸ್. ಮಿಷನ್ ಈಸ್ ಶಾರ್ಟ್ ಟು ಮೀಡಿಯಮ್ ಟರ್ಮ್, ವಿಷನ್ ಈಸ್ ಲಾಂಗ್ ಟರ್ಮ್. Example, provide a quality of education is a mission. Be the world's best learning platform is a vision. That is the difference between mission and vision. ಇದ್ರ ಬಗ್ಗೆ ಇದು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು, ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟು ಕಾಂಪಿಟೇಟಿವ್ ಅಡ್ವಾಂಟೇಜ್ ಕ್ಯಾನ್ ಬಿ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 58. ಕಾಂಪಿಟೇಟಿವ್ ಅಡ್ವಾಂಟೇಜ್ ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಕ್ವಶನ್ ಇಲ್ಲಿ. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ನಾವು ಏನು ಅಂತ ಹೇಳ್ತೀವಿ ಅಂದರೆ, ನಮ್ಮ ಕಂಪನಿ ಬೇರೆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ನಾವು ಡಿಫ್ರೆಂಟ್ ಆಗಿದ್ದೀವಿ ಅನ್ನುವಂಥದ್ದೇ ಕಾಂಪಿಟೇಟಿವ್ ಅಡ್ವಾಂಟೇಜ್. ಓಕೆ. ಸೊ ಇಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಡಿಸ್ಕ್ರೈಬ್ ಅಂದರೆ ಇಲ್ಲಿ ಏನಿಲ್ಲ, ಡೆಫಿನೇಷನ್ ರೀತಿಯಲ್ಲಿ ಕೇಳಿದ್ದಾರೆ ಅಷ್ಟೇ. ಸೊ ಏನು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ, ಕಾಂಪಿಟೇಟಿವ್ ಅಡ್ವಾಂಟೇಜು ವಾಟ್ ಸೆಟ್ಸ್ ಅನ್ ಆರ್ಗನೈಸೇಷನ್ ಅಪಾರ್ಟ್ ಅನ್ನೋದು ಏನಿದೆ ಇಲ್ಲಿ, ದಟ್ ಈಸ್ ದ ಆನ್ಸರ್. ಅಂದರೆ ನಮ್ಮ ಆರ್ಗನೈಸೇಷನ್ನು ಹೌ ಯೂನಿಕ್ ಆಗಿದೆ, ಎಷ್ಟು ಯೂನಿಕ್ ಆಗಿದೆ, ಎಷ್ಟು ಬೇರೆ ಆರ್ಗನೈಸೇಷನ್ಗೆ ಕಂಪೇರ್ ಆಗಿದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು, ದಟ್ ಈಸ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜು ನಮ್ಮ ಆರ್ಗನೈಸೇಷನಲ್ ಸ್ಟ್ರೆಂತು, ಇಂಟ್ಯಾಂಜಿಬಲ್ ರಿಸೋರ್ಸಸ್ಸು, ಇದೆಲ್ಲ ಇದರಿಂದ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇನ್ಕ್ರೀಸ್ ಆಗುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಡಿಸ್ಕ್ರೈಬ್ಸ್, ಬೆಸ್ಟ್ ಡಿಸ್ಕ್ರೈಬ್ಸ್ ಅಂತ ಹೇಳ್ತಾ ಇರೋದ್ರಿಂದ ಫಸ್ಟ್ ಆನ್ಸರ್ ಕ್ಯಾನ್ ಬಿ ದ ಇಲ್ಲಿ 58ಗೆ ಕ್ವಶನ್ ನಂಬರ್ 58ಗೆ ಆನ್ಸರ್ ಇಸ್ ಬಿ ಆರ್ 2. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 59. The various organizational routines that that determines how efficiently and effectively the organization transforms its input into output are called ಅಂತ ಹೇಳ್ತೀವಿ. ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳುವಂಥದ್ದು ಏನು ಅಂದರೆ ಇಲ್ಲಿ ಕೋರ್ ಕಾಂಪಿಟೆನ್ಸೀಸ್. ಏನು ಕೋರ್ ಕಾಂಪಿಟೆನ್ಸೀಸ್ ಅಂದರೆ ನೋಡಿ, ಕೋರ್ ಕಾಂಪಿಟೆನ್ಸೀಸು, ಕಾಂಪಿಟೇಟಿವ್ ಅಡ್ವಾಂಟೇಜು, ಇದರ ಪದಗಳ ಅರ್ಥ ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಕೋರ್ ಕಾಂಪಿಟೆನ್ಸೀಸ್ ಅಂದರೆ ಏನು, ಯಾವ ರೀತಿ, ಈಗಾಗಲೇ ಹೇಳಿದೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದರೆ ನಮ್ಮ ಆರ್ಗನೈಸೇಷನ್ನು ಬೇರೆ ಆರ್ಗನೈಸೇಷನ್ಸ್ಗಿಂತ ಎಷ್ಟು ವಿಭಿನ್ನವಾಗಿದೆ, ಎಷ್ಟು ವಿಭಿನ್ನವಾದಂತಹ ಬೆಸ್ಟ್ ರೀತಿಯಲ್ಲಿ ಚೆನ್ನಾಗಿದೆ ಅಂತ. ಲೆಟ್ಸೆ ಐಫೋನ್ ಕಂಪನಿ ಅಂತ ತಗೊಳ್ಳೋಣ. ಕಾಂಪಿಟೇಟಿವ್ ಅಡ್ವಾಂಟೇಜಿಗೆ ಬೆಸ್ಟ್ ಎಕ್ಸಾಂಪಲ್ ಐಫೋನ್ ಕಂಪನಿ. ಸೊ ಐಫೋನ್ ಕಂಪನಿ ಬೇರೆ ಮೊಬೈಲ್ ಫೋನ್ಸ್ಗಿಂತ ಯಾವ ರೀತಿ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಇದೆ ಅಂದರೆ,
ಪ್ರೀಮಿಯಂ ಕ್ವಾಲಿಟಿ ಅನ್ನೋದೇ ಅವ್ರದ್ದು ಕಾಂಪಿಟೇಟಿವ್ ಅಡ್ವಾಂಟೇಜ್. ಓಕೆ, ಅದರಲ್ಲಿ ಆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಗೇನ್ ಮಾಡೋದಕ್ಕೆ ಸಾಧ್ಯ ಏನು ಅಂದರೆ ಅವರಲ್ಲಿರುವಂಥ ಕೋರ್ ಕಾಂಪಿಟೆನ್ಸೀಸ್ ಅಂದರೆ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಎರಡು ಪದಗಳ ಅರ್ಥ ಮುಖ್ಯನೇ. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಈ ಎರಡೂ ಪದಗಳ ಅರ್ಥ ಮುಖ್ಯನೇ. ಸೊ ನೋಡಿ, ಕಾಂಪಿಟೇಟಿವ್ ಅಡ್ವಾಂಟೇಜಲ್ಲಿ ಆಗಲೇ ನಾನು ಹೇಳ್ದಂಗೆ ವಾಟ್ ಮೇಕ್ಸ್ ದ ಕಂಪನಿ ಬೆಟರ್ ದೆನ್ ಇಟ್ಸ್ ಕಾಂಪಿಟೇಟರ್ಸ್ ಅಂತ ಹೇಳಿದೆ. ಪ್ರೀಮಿಯಂ ಕ್ವಾಲಿಟಿ ಆಫ್ ಐಫೋನ್ ಇಸ್ ವಾಟ್ ಮೇಕ್ಸ್ ದಟ್ ಕಂಪನಿ ಡಿಫ್ರೆಂಟ್ ಫ್ರಮ್ ಅದರ್ ಮೊಬೈಲ್ ಫೋನ್ ಕಂಪನೀಸ್ ಅಂತ ಹೇಳಿದೆ. ಇದರಲ್ಲಿ ನೀವು ಈ ಕಾನ್ಸೆಪ್ಟ್ಸ್ನ ಓದ್ಕೊಂಡಿರಬೇಕು. ಜನರಿಕ್ ಸ್ಟ್ರಾಟಜಿಸ್ ಏನಿದೆ, ಓಕೆ, ಮತ್ತು ಪೋರ್ಟರ್ಸ್ 5 ಫೋರ್ಸ್ ಮಾಡೆಲ್, ಈ ಎರಡನ್ನೂ ನೀವು ಓದ್ಕೊಂಡಿರಬೇಕು. ಬರ್ಕೊಳ್ಳಿ ನೀವು ನೋಟ್ಸಲ್ಲಿ. ಸೊ ನಿಮಗೆ ಕಾಂಪಿಟೇಟಿವ್ ಅಡ್ವಾಂಟೇಜಿಂದ ಅದೇ ಕೇಳ್ತಾನಂತಲ್ಲ, ಕಾಸ್ಟ್ ಲೀಡರ್ಶಿಪ್, ಡಿಫ್ರೆನ್ಸಿಯೇಷನ್, ಫೋಕಸ್ ಸ್ಟ್ರಾಟಜಿ, ಈ ಮೂರನ್ನು ಕೇಳ್ಬೋದು. ಓಕೆ, ಸೊ ಈ ಮೂರನ್ನು ಕೇಳ್ಬೋದು. ಇಲ್ಲಿ ಮತ್ತೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ಕಾಸ್ಟ್ ಲೀಡರ್ಶಿಪ್, ಡಿಫ್ರೆನ್ಸಿಯೇಷನ್, ಫೋಕಸ್ ಬಗ್ಗೆನೂ ತಿಳ್ಕೊಳ್ಳಿ. ಓಕೆ, ಇಲ್ಲಿದೆ ಕಾಸ್ಟ್ ಅಡ್ವಾಂಟೇಜ್, ಎಬಿಲಿಟಿ ಟು ಪ್ರೊವೈಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ಲೋವರ್ ಕಾಸ್ಟ್ ದೆನ್ ಕಾಂಪಿಟೇಟರ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕಂಪನಿ ತುಂಬ ಕಡಿಮೆ ಕಾಸ್ಟಿಗೆ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆ ಅಂದರೆ ದಟ್ ಈಸ್ ಕಾಸ್ಟ್ ಅಡ್ವಾಂಟೇಜ್. ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್, ಆಫರಿಂಗ್ ಸಮಥಿಂಗ್ ಯೂನಿಕ್ ವ್ಯಾಲ್ಯೂಡ್ ಬೈ ಕಸ್ಟಮರ್ಸು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತಾರೋ ಅದು ಅಷ್ಟು ಯೂನಿಕಾಗಿ ಮಾಡುವಂಥದ್ದು. ಲೈಕ್ ಟೆಸ್ಲಾ ಕಂಪನಿ ತುಂಬ ಇನೋವೇಟಿವ್ ಆಗಿ ಮಾಡುತ್ತೆ. ಆ್ಯಪಲ್ ಕಂಪನಿ ಡಿಸೈನು, ಅವ್ರದ್ದು ಎಕೋಸಿಸ್ಟಮ್ ತುಂಬ ಚೆನ್ನಾಗಿದೆ, ಅದು ಡಿಫ್ರೆನ್ಸಿಯೇಷನ್ ಅಡ್ವಾಂಟೇಜ್. ಫೋಕಸ್ ಅಡ್ವಾಂಟೇಜ್, ಟಾರ್ಗೆಟಿಂಗ್ ಅ ಸ್ಪೆಸಿಫಿಕ್ ನಿಶೆ ಆರ್ ಸೆಗ್ಮೆಂಟ್ ಎಫೆಕ್ಟಿವ್ಲಿ. ಲೈಕ್ ರೊಲೆಕ್ಸ್ ಲಕ್ಸುರಿ ಮಾರ್ಕೆಟನ್ನೇ ಟಾರ್ಗೆಟ್ ಮಾಡಿ, ರಾಲ್ಸ್ ರಾಯ್ಸ್ ಎಕ್ಸ್ಕ್ಲೂಸಿವ್ ಕ್ಲೈಂಟ್ಸ್ನೇ ಮಾತ್ರ ಟಾರ್ಗೆಟ್ ಮಾಡುತ್ತೆ. ದಟ್ ಈಸ್ ಹೌ ಇಟ್ ವರ್ಕ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಬಂದಾಗ. ಆಮೇಲೆ ಪೋರ್ಟರ್ಸ್ 5 ಫೋರ್ಸ್ ಇದೆಲ್ಲ ಪೋರ್ಟರ್ಸ್ ಜನರಿಕ್ ಸ್ಟ್ರಾಟಜಿಸ್, ಕಾಸ್ಟ್ ಲೀಡರ್ಶಿಪ್, ಡಿಫ್ರೆನ್ಸಿಯೇಷನ್ ಮತ್ತು ಫೋಕಸಿಂಗ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಪೋರ್ಟರ್ಸ್ 5 ಫೋರ್ಸ್ ಮಾಡೆಲ್ ಅದ್ರ ಬಗ್ಗೆನೂ ಮಾತಾಡ್ತೀನಿ, ನೆಕ್ಸ್ಟ್ ಕ್ವೆಶನ್ ಬರುತ್ತೆ. VRIO ಇದ್ರ ಬಗ್ಗೆ ತಿಳ್ಕೊಳ್ಳಿ. VRIO ಫ್ರೇಮ್ವರ್ಕ್, ವ್ಯಾಲ್ಯೂಯಬಲ್, ರೇರ್, ಇನಿಮಿಟೇಬಲ್ ಆ್ಯಂಡ್ ಆರ್ಗನೈಸ್ ಟು ಕ್ಯಾಪ್ಚರ್ ವ್ಯಾಲ್ಯೂ ಅಂತ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು. VRIO ಫ್ರೇಮ್ವರ್ಕ್. ನೆಕ್ಸ್ಟ್, ಕೋರ್ ಕಾಂಪಿಟೆನ್ಸೀಸ್ ಆರ್ ದ ಕಲೆಕ್ಟಿವ್ ಸ್ಟ್ರೆಂತ್, ಸ್ಕಿಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ ದಟ್ ಗಿವ್ ಅ ಫರ್ಮ್ ದ ಎಬಿಲಿಟಿ ಟು ಡೆಲಿವರ್ ಯೂನಿಕ್ ವ್ಯಾಲ್ಯೂ ಟು ಕಸ್ಟಮರ್ಸ್. ಈಗ ಆಗಲೇ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬರುತ್ತೆ, ಬಟ್ ಹೇಗೆ ಬರುತ್ತೆ ಅಂದರೆ ನಮ್ಮಲ್ಲಿ ಯಾವ ರೀತಿ ಕೋರ್ ಕಾಂಪಿಟೆನ್ಸೀಸ್ ಇದೆ ಅಂತ. ವಾಟ್ ದ ಕಂಪನಿ ಡಸ್ ಬೆಸ್ಟ್ ದಟ್ ಅದರ್ಸ್ ಕಾಂಟ್ ಈಸಿಲಿ ಕಾಪಿ. ನಮ್ಮ ಕಂಪ್ನಿನಲ್ಲಿ ಅಂಥದ್ದು ಏನಿದೆ ಬೇರೆ ಕಂಪನಿಯವರು ಅದನ್ನು ಈಸಿಯಾಗಿ ಕಾಪಿ ಮಾಡೋಕ್ಕಾಗಲ್ಲ ಅನ್ನುವಂಥದ್ದೇ ಕೋರ್ ಕಾಂಪಿಟೆನ್ಸಿ. ಅದು ಒಳ್ಳೆ ಎಂಪ್ಲಾಯೀಸೇ ಆಗಿರ್ಬೋದು. ಓಕೆ, ಅದು ಕೋರ್ ಕಾಂಪಿಟೆನ್ಸೀಸ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ಸು, ಹೋಂಡಾ ಕಂಪನಿಗೆ ಇಂಜಿನ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದು ಕೋರ್ ಕಾಂಪಿಟೆನ್ಸಿ. ಆ್ಯಪಲ್ದು ಡಿಸೈನ್ ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸು ಅದು. ಗೂಗಲ್ದು ಸರ್ಚ್ ಆಲ್ಗೋರಿದಮ್ಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸು. ನೆಕ್ಸ್ಟು 3Mದು ಮೆಟೀರಿಯಲ್ ಸೈನ್ಸ್ ಇನೋವೇಷನ್. ಇದೆಲ್ಲ ಕೋರ್ ಕಾಂಪಿಟೆನ್ಸೀಸು. ಸೊ ಈಗ ಕೋರ್ ಕಾಂಪಿಟೆನ್ಸೀಸು ಇನ್ನೇನೇನು ನೀವು ಓದಬೇಕು ನೋಡಿ. ಪೋರ್ಟರ್ಸ್ 5 ಫೋರ್ಸ್ ಮಾಡೆಲ್ ಓದಬೇಕು, ಜನರಿಕ್ ಸ್ಟ್ರಾಟಜಿಸ್ ಓದಬೇಕು, ಕೋರ್ ಕಾಂಪಿಟೆನ್ಸೀಸ್ ಓದಬೇಕು, ಆಮೇಲೆ ರಿಸೋರ್ಸ್ ಬೇಸ್ಡ್ ವ್ಯೂ, ಆಮೇಲೆ ಆಗಲೇ ಹೇಳಿದ್ನಲ್ಲ VRIO, ಆ ಕಾನ್ಸೆಪ್ಟನ್ನು ಕೂಡ ನೀವು ಓದಬೇಕು. ಓದ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಯೂಸ್ ಆಗುತ್ತೆ. ಸೊ ಅಷ್ಟು ಇಲ್ಲಿ 59ಗೆ ಆನ್ಸರ್ ಏನು, ಕೋರ್ ಕಾಂಪಿಟೆನ್ಸಿ. ನೆಕ್ಸ್ಟು ಕ್ವಶನ್ ನಂಬರ್ 60. ಕ್ವಶನ್ ನಂಬರ್ 60ಗೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಪೋರ್ಟರ್ಸ್ 5 ಫೋರ್ಸ್ ಮಾಡೆಲ್. ಇಲ್ಲಿಗ ಪೋರ್ಟರ್ಸ್ ಇದು okay, I hope that you can see the image on the right side. Porter's 5 force model ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಏನೇನಿದೆ ನೋಡಿ, 5 ಐಟಮ್ಸ್ ಇರುತ್ತೆ, ಇಲ್ಲಿ 5 ಎಲಿಮೆಂಟ್ಸ್ ಇರುತ್ತೆ. ಫಸ್ಟ್ ಒನ್ ಇಸ್ ದಟ್ ರೈವಲಿ ಅಮಾಂಗ್ ದ ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್. ಈಗ ನಾನು ಮಾರ್ಕೆಟಲ್ಲಿ ಇದ್ದೀನಿ,
ನಾನು ಬಿಸ್ನೆಸ್ಸನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಈಗ ಮಾರ್ಕೆಟಲ್ಲಿ ಆಲ್ರೆಡಿ ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ, ದಟ್ ಈಸ್ ರೈವಲ್ರಿ ಅಮಾಂಗ್ ದ ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್. ನಾನು ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಅಂದ್ಕೊಳ್ಳಿ. ಒಂದು 5 ಸ್ಟಾರ್ ಹೋಟೆಲೇ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಯಾವ ರೀತಿ ಎಷ್ಟು ಜನ 5 ಸ್ಟಾರ್ ಹೋಟೆಲ್ಸ್ ಆಲ್ರೆಡಿ ಇದೆ ಅನ್ನೋದು ರೈವಲ್ರಿ ಅಮಾಂಗ್ ದ ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್. ನೆಕ್ಸ್ಟ್ ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್, ಥ್ರೆಟ್ ಆಫ್ ನ್ಯೂ ಎಂಟ್ರೆನ್ಸ್. ಈಗ ನಾನು 5 ಸ್ಟಾರ್ ಹೋಟೆಲ್ ಓಪನ್ ಮಾಡಿದ್ರೆ ಆ ಮಾರ್ಕೆಟಲ್ಲಿ ಹೊಸದಾಗಿ ಬರ್ಬೋದಲ್ವಾ, ಯಾರು ಬೇಕಾದರೂ ಬಂದು 5 ಸ್ಟಾರ್ ಹೋಟೆಲ್ನ ಸ್ಟಾರ್ಟ್ ಮಾಡ್ಬೋದಲ್ಲ. ದಟ್ ಈಸ್ ಥ್ರೆಟ್ ಆಫ್ ನ್ಯೂ ಎಂಟ್ರೆನ್ಸ್. ಅದು ಬಿಟ್ಟು 5 ಸ್ಟಾರ್ ಹೋಟೆಲ್ಗೆ ಯಾವ್ಯಾವ ಸಬ್ಸ್ಟಿಟ್ಯೂಟ್ಸ್ ಇದೆ ಮಾರ್ಕೆಟಲ್ಲಿ? 3 ಸ್ಟಾರ್ಸ್ ಹೋಟೆಲ್ಸ್ ಇದೆ, ರೆಸಾರ್ಟ್ಸ್ ಇದೆ, ಅದೆಲ್ಲ ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಟ್ಸ್ ಆಗುತ್ತೆ. ನೆಕ್ಸ್ಟ್ ಬಾರ್ಗೇನಿಂಗ್ ಪವರ್ ಆಫ್ ಬೈಯರ್ಸಿಗೆ ನಮಗೆ ಬೈಯರ್ಸು ಮತ್ತು ಸಪ್ಲೈಯರ್ಸ್ ಇರ್ತಾರಲ್ಲ ನಮ್ಮ ಬಿಸ್ನೆಸ್ಸಿಗೆ. ಸೊ ಬಾರ್ಗೇನಿಂಗ್ ಪವರ್ ಆಫ್ ಬೈಯರ್ಸು, ಬಾರ್ಗೇನಿಂಗ್ ಆಫ್ ಪವರ್ ಆಫ್ ಸಪ್ಲೈಯರ್ಸು. ನೋಡಿ, ಬಾರ್ಗೇನಿಂಗ್ ಪವರ್ ಆಫ್ ಬೈಯರ್ಸ್ ಇಸ್ ವೀಕ್ ಅಂದರೆ ನಮ್ಮ ಕೈಯಲ್ಲಿ ಜಾಸ್ತಿ ಪವರ್ ಇರುತ್ತೆ. ಆವಾಗ ನಾವು ಅಂದರೆ ಬೈಯರ್ಸು ಮಾರ್ಕೆಟಲ್ಲಿ ಬೈಯರ್ಸು ಕಡಿಮೆ ಇದ್ದಾರೆ, ನಾವು ಸೆಲ್ಲರ್ಸು ಜಾಸ್ತಿ ಜನ ಇದ್ದಾಗ ಬಾರ್ಗೇನಿಂಗ್ ಪವರು ಬೈಯರ್ಸ್ ಕಡೆ ಹೋಗ್ಬಿಡುತ್ತೆ. ಅದೇ ಬೈಯರ್ಸು ಜಾಸ್ತಿ ಜನ ಇದ್ದಾರೆ, ಸೆಲ್ಲರ್ಸ್ ಕಡಿಮೆ ಜನ ಇದ್ದಾಗ ಬಾರ್ಗೇನಿಂಗ್ ಪವರ್ ನಮ್ಮ ಕಡೆ ಬಂದ್ಬಿಡುತ್ತೆ. ಅದೇ ರೀತಿ ಬಾರ್ಗೇನಿಂಗ್ ಪವರ್ ಆಫ್ ಸಪ್ಲೈಯರ್ಸು ಕೂಡ. ಈಗ ಸಪ್ಲೈಯರ್ಸ್ ತುಂಬ ಕಡಿಮೆ ಜನ ಇದ್ದಾರೆ, ನಾವು ಬಿಸ್ನೆಸ್ ಮಾಡೋರು, ಹೋಟೆಲ್ ಬಿಸ್ನೆಸ್ ಮಾಡೋರು ತುಂಬ ಜನ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆವಾಗ ಬಾರ್ಗೇನಿಂಗ್ ಪವರ್ ಸಪ್ಲೈಯರ್ಸ್ ಕಡೆ ಹೋಗುತ್ತೆ. ಅದೇ ಸಪ್ಲೈಯರ್ಸ್ ತುಂಬ ಜನ ಇದ್ದಾರೆ, ನಾವು 5 ಸ್ಟಾರ್ ಹೋಟೆಲ್ ಅವ್ರು ತುಂಬ ಕಡಿಮೆ ಜನ ಇದ್ದೀವಿ ಅಂತ ಅಂದ್ಕೊಂಡ್ರೆ ಆವಾಗ ಬಾರ್ಗೇನಿಂಗ್ ಪವರು ನಮ್ಮ ಕಡೆ ಬಂದ್ಬಿಡುತ್ತೆ. ಸೊ ಇಲ್ಲಿ ದಟ್ ಈಸ್ ಆಲ್ ಅಬೌಟ್ ದ 5 ಎಲಿಮೆಂಟ್ಸ್: rivalry among the existing competitors, threats of new entrants, bargaining power of buyers and bargaining power of suppliers. ಇನ್ ಡೀಟೇಲ್ ಆಗಿ ನೀವು ಇದನ್ನು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇರುವಂಥದ್ದು ವಿಡಿಯೋನ ತೆಗೆದು ಓಪನ್ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ಈಗ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಮೈ ವಿಡಿಯೋ ಸೋ ಮಚ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ವೆಶನ್ 60, ವಿಚ್ ಒನ್ ಆಫ್ ನಾಟ್ ಇನ್ಕ್ಲೂಡಿಂಗ್. ಸೊ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್, ಈಗ ಬಾರ್ಗೇನಿಂಗ್ ಪವರ್ ಆಫ್ ಸಪ್ಲೈಯರ್ಸ್ ಇದೆ, ರೈವಲ್ರಿ ಅಮಾಂಗ್ ಕಾಂಪಿಟೇಟಿಂಗ್ ಫರ್ಮ್ಸ್ ಇದೆ, ಅಂದರೆ ರೈವಲ್ರಿ ಅಮಾಂಗ್ ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್ ಅಂದರೆ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ದು ಇದೆ. ಸ್ಟಾಕ್ ಹೋಲ್ಡರ್ಸ್ ಇಲ್ಲ, ಸ್ಟಾಕ್ ಹೋಲ್ಡರ್ಸ್ ನಮಗೆ ಬೇಡ, ಶೇರ್ ಹೋಲ್ಡರ್ಸ್ ಬಗ್ಗೆ ಇಲ್ಲ ಇಲ್ಲಿ. ನ್ಯೂ ಎಂಟ್ರೆನ್ಸು, ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸು, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸು, ಬೈಯರ್ಸು, ಸಪ್ಲೈಯರ್ಸ್ ಇದ್ದಾರೆ, ಸ್ಟಾಕ್ ಹೋಲ್ಡರ್ಸ್ ಇಲ್ಲ. ಸೊ ಆನ್ಸರ್ ಇಲ್ಲಿ ಯಾವುದಲ್ಲ ಅಂತ ಕೇಳಿರೋದ್ರಿಂದ ಸೊ ಥರ್ಡ್ ಒನ್ ಈಸ್ ನಾಟ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿಗೆ ನಿಲ್ಲಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 61 ಇಂದ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.